ಶುರು ಮಾಡುವ ಮಾಡೋದು ಮತ್ತೆ ಏನು ಮಾಡೋದು ಕರೆಂಟಿಂದ ಪ್ರಾಬ್ಲಮ್ ಏನು ಮಾಡೋದ ಇಂದು ನವರಾತ್ರಿಯ 4ನೇ ದಿವಸ. ಇಂದು ನವರಾತ್ರಿಯ 4ನೇ ದಿವಸ ಸಂಧಿ 5 ಪ್ರಾರಂಭ ಆಗ್ತದೆ. ತಾಯಂದಿರು, ಮುಮುಕ್ಷುಗಳು, ಗುರು ಹಿರಿಯರು, ಅಕ್ಕಪಕ್ಕದ ಗ್ರಾಮದ ಪರಮ ಭಕ್ತರು ತಮ್ಮೆಲ್ಲರ ಚರಣಗಳನ್ನು ಜಗನ್ಮಾತೆಯ ಚರಣವೆಂದು ಭಾವಿಸಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ ಪುರಾಣ. ಪರಮ ದೇವತೆಯುರಣದಲ್ಲಿ ದುಳರಸಿನೋಮನ ಹೃದಗ್ಗಣ ಹರಣಗೊಂಡಳು ಸುರರು ನಲಿಕರಾಗ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಮಹಾಲಕ್ಷ್ಮೀ. ಈ ಸಂಧಿಯಲ್ಲಿ ಜಗನ್ಮಾತೆ ರಸಿರೋಮನನ್ನ ರುದ್ರಗ್ಗನನ್ನ ಸಂಹಾರ ಮಾಡ್ತಾರೆ. ಆ ವಿಚಾರ ಈ ಸಂಧಿಯೊಳಗೆ ಬರ್ತದೆ. ಯಾರು ಗಲಾಟೆ ಮಾಡ್ದಂಗೆ ಪುರಾಣ ಮುಕ್ತಾಯ ಆಗತ್ತಗ ಹೊರಗಿನ ಸುದ್ದಿಗೆ ತಲೆ ಕೆಡಿಸಬಾರ್ದು. ದಯಮಾಡಿ ಈ ಕಡೆ ಲಕ್ಷ್ಯ ಇದೆ. ಕಂಡುತಾರ ಶಿರೋಮರಣ ಪ್ರಚಂಡ ದೈತ್ಯ ಪರಾಕ್ರಮನು ಕಡು ಕೆಂಡವಾದನು ಕೆದರಿದನು ಕಣ್ಣುಗಳು ಕೆಂಗಿಡಿಯ. ರಶಿರೋಮ ಯುದ್ಧರಂಗ ಹೋದ್ರೆ ಯಾವ ಬುದ್ಧಿ ಬರಬಹುದು? ರಣರಂಗದಲ್ಲಿ ಯುದ್ಧರಂಗವನ್ನು ನೋಡ್ತಾನೆ ರಶಿರೋಮ. ಅವನಿಗೆ ನೆತ್ತಿಗೆ ಇರ್ತೀವ. ರಶಿರೋಮ ಅಂದ್ರೆ ಮೋಹ, ನನ್ನ ಕಳ್ಳು ಬಳ್ಳಿ ನಮ್ಮದು ಎಲ್ಲ ಹಿಂಗ ಹಾಳಾಗಿ ಹೋಗ್ತಾನಂತ ಮೋಹ. ಪರಿಷಡ್ ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ 8 ಗುಣಾದಿಗಳಿಗೆ ಚಿದಾನಂದಾವಧೂತರು ಪರ್ಯಾಯ ನಾಮವನ್ನು ಕೊಟ್ಟರು. ರಶಿರೋಮ ಅಂತಕ್ಕ ರಾಕ್ಷಸನ ಹೆಸರನ್ನಿದ್ದಾರೆ. ಅವಾಗ ಇದ್ದು ಗಡಿಯಾಗಿಬಿಟ್ಟವ, ತಾಯಿ ಗಡಿಯಾಗಿ ಒತ್ತಿದನು ಕನ್ನಯ ಬಲವು ಸಹ ಮೆತ್ತಿದನು ಶರಗಳಲ್ಲಿ ದೇವಿಯ ಎತ್ತಿಸಿದ ಹುಮ್ಮಿನರಿ ಸಿಂಹದ ರೋಮ ರೋಮದಲ್ಲಿ ರೋಮ ರೋಮದಲ್ಲಿ. ಇವನು ಬಿಲ್ಲೆತ್ತ ಬಾಣ ಹೊಡೆದ ಆ ಸಿಂಹಕ್ಕೆ ರೋಮ ನಿಗರಿಬಿಟ್ಟು ದೇವಿ ಸಿಂಹದ ಮೇಲೆ ಕುಂತ. ಎತ್ತ ಕಾಣಲು ಬಾರದೈ ಜಗವೆತ್ತವೆತ್ತಲು ಶರಮಯವು ಕಾರ್ಗತ್ತಲೆಯು ಮುಸುಕಿದನು ರಸಿರೋಮನ ಶರಾವಣಿಗೆ ಶರಾವಣಿಗೆ. ರಸಿರೋಮನ ಬಾಣಗಳಿಗೆ ಈ ರಣರಂಗದಲ್ಲಿ ಇರ್ತಕ್ಕಂಥ ದೇವಿಯ ಸೈನ್ಯವನ್ನ ರಸಿರೋಮನ ಬಾಣಗಳು ಮುಚ್ಚಿಕೊಂಡ್ಬಿಟ್ಟು ಕೇಳಿರೈ ಶೌನಕರೇ. ಸೂತ ಪುರಾಣಕ ಶೌನಕಾದಿ ಮುನಿಗಳು ಹೇಳ್ತಾರೆ. ಒಡಬನ ಮೇಲೆ ಬಹಳ ತುಷಾರ ಕವಿದೋಳು ಕಾಳಿತ ಭೇದಿಸಿದಳ ರಸಿರೋಮನ ಅಂಬುಗಳನ್ನ. ಆ ರಸಿರೋಮನ ಬಾಣಗಳನ್ನ ಅಂದು ನುಂಗದು. ಉಳಿದಳು ಶರರಿ ಎಂಬ
ಋಷಿಲೋಮ ಸೈನ್ಯದ ಮೇಲೆ ಆ ತಾಯಿ ಮಹಾಲಕ್ಷ್ಮಿ ಪರಬ್ರಹ್ಮ ಸ್ವರೂಪಿಣಿ ಅನೇಕ ಮಾನಗಳ ಸುರಿಮೇಳೆ ಮತ್ತೆ ಧನುರಥ ಸಹಿತ ದೇವಿಯ ಮುತ್ತಿದನು ಸರಳೇವಿ ದೇವಿಯು ಮತ್ತ ಕಡಿದ ರಥವ ಮತ್ತಳರಿದನು ಹೊಸ ರಥವ. ಆಗ ಎಷ್ಟು ರಥಗಳನ್ನು ನಾಶ ಮಾಡ್ತಾಳ ಅಷ್ಟು ಹೊಸ ರಥಗಳನ್ನು ದಯ ಮಾಡ್ತಾನೆ ಇವನು ಋಷಿಲೋಮ. ಮೋಹ ನಮಗೆ ಏನು ಗೊತ್ತು? ಮೋಹ ಹಣದ ಮೋಹ, ಹೆಣ್ಣಿನ ಮೋಹ, ಮಣ್ಣಿನ ಮೋಹ, ಮಕ್ಕಳ ಮೋಹ, ಸಂಬಂಧಿಕರ ಮೋಹ. ನೋಡ ಮೋಹ ಅಟ್ರಾಕ್ಷನ್ ನಡೀತಿದೆ. ಇದಕ್ಕೆ ಋಷಿಲೋಮ ಅಂತ ಹೆಸರು. ಮತ್ತೆ ಧನುರಥ ಸಹಿತ ದೇವಿಯ ಮುತ್ತಿದನು ಸರಳದಲ್ಲಿ ದೇವಿಯು ಮತ್ತ ಕಳಿದನು ರಥವ ಮತ್ತಳರಿದನು ಹೊಸ ರಥವ. ಸ್ತ್ರೀಯಲ್ಲ ಈಕೆ ಅಂತ ನಾವು ಋಷಿಲೋಮ. ಏನಪ್ಪ ಎಲ್ಲ ಹೆಣ್ಮಕ್ಳು ಇದಾರ ಅಂತ ಹೆಣ್ಮಗಳು ಅವ್ರು ಬರೋದು. ಇಷ್ಟು ಮಂದಿ ಮಹಿಷಾಸುರನ ಸೈನ್ಯ ನಾಶ ಮಾಡಿ ನನ್ನ ಮೇಲೆ ತೊಡೆ ಚಾಪಿಸಿ ನಿಂತಾಳಂದ್ರೆ ಇದು ಹೆಂಗಪ್ಪ ಹೆಣ್ಣು ಅಂತ ಹೆಂಗಂಬದು ಅಂತ ವಿಚಾರ ಮಾಡ್ತಾವ. ಬಹಳ ಕೈಯಾಳಿ ಅವಳಂತಾನ ಅಶ್ಲೀಲ ಶಬ್ದ ಬಳಸ್ತಾವ. ರಾಕ್ಷಸನ ತಾಯಿ ಅಂತ ಮಾತಾಡ್ಸೋದಲ್ಲ, ಗಯ್ಯಾಳಿ, ಬಿಡುಕಿ, ಕೆಡುಕಿ ಅವ್ರ ಬಾಯಿಗೆ ಬರೋದು ಇದೇ ಶಬ್ದ. ಯಾರ ಶಬ್ದ ಅವ್ರ ಬಾಯಿಗೆ ಬರ್ತಾವ ಅವರ ನೋಡಿ ರಾಕ್ಷಸ. ಎಲ್ಲವಕ್ಕೆ ಋಷಿಲೋಮ ಭುವನದ ನಾನೇ ಜನದಂತಲ್ಲ ಸತ್ಯವು ರಮನೆಯರಿಗೆ ಬಲವು ಇಲ್ಲವು ನಿನ್ನ ನುಡಿಯದಿಟ. ಏ ಋಷಿಲೋಮ, ನೀನ್ ಹೇಳೋದು ಕರೆಕ್ಟ್ ಐತಿ. ಎಲ್ಲ ಹೆಣ್ಮಕ್ಳಂತ ನಾನು ಹೆಣ್ಮಕ್ಳಲ್ಲ. ನೀ ಕರೆಕ್ಟ್, ನೀನು ಹೇಳೋದು ಕರೆಕ್ಟ್ ಐತಿ. ಭಾಳ ಅಪರಿಚಿ ಮಾಡಿ ಹೇಳಿ ಎಲ್ಲರಂತ ಹೆಣ್ಮಕ್ಳಲ್ಲ. ನಾ ಹೆಣ್ಮಕ್ಳ ಕಥೆನೇ ಬೇರೆ ಐತೆ ಅಂತ ದೇವ್ ಅಂತಾಳೆ. ನಿನ್ ಮಾತು ಗೊತ್ತಿನಪ್ಪ. ಕುದುರಿರವು ಧನುರಥವು ಸಾರಥಿ ಕುದುರೆಗಳು ಸಿಂಗುಡಿಯಲವನ ಎದೆಯ ಕವಚವನ್ನುವುದು ತಟ್ಟುಚ್ಚಿದವು ಸರಳುಗಳು. ನೋಡ ಮೂರ್ಖರು ಏನ್ ಮಾಡ್ತಾರೆ, ಜಾಡ್ ಸೆಟ್ ಹೋಗ್ಬಿಡ್ತಾರೆ. ಆಕೆ ನತ್ತಿಗೆ ಹೋಗ ಚಿದಿದರ ಕುತವು ಹರಿಯು ಕೋಪದ ಲೊದವಿಕೊಂಡನು ಗದೆಯನವರ ಅದ್ಭುತವನೆಂಬೆ ಬಬ್ಬಿ ನೀಡಿ ಬಿಟ್ಟ ಋಷಿಲೋಮ. ಅಬ್ಬರಿಸ್ಬಿಟ್ಟ. ತಾಯಿ ಯಾವ ರಂಗಿ ಬಂದು ಋಷಿಲೋಮ ಅಬ್ಬರಿಸ್ಬಿಟ್ಟು ಏನಪ್ಪ ನೊಡಗಿದದು ನಿರ್ಜನರು. ಆಕಾಶದ ದೇವತೆಗಳು ಇರ್ತಿರಲ್ಲ, ಇವರಿಬ್ಬರು ಯುದ್ಧವನ್ನೇ ಗದ್ದ 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 ನಡಗಿದವ. ಕಡಹಿನಾಯುಧ ಅಬ್ಬರಿಗೆ ಗಿರಿಯಡದು ಚೂರಾಗುವುದು ಉದುರಿದವು ಮರಳಿದವು ಬಹು ಜನದಿ ಬಹು ಜನದಿ ಬಹು ಜನದಿ. ಇವರು ಮಾಡ್ತಕ್ಕಂಥ ಯುದ್ಧದ ಆರ್ಭಾಟಕ್ಕೆ ಏನನ್ನು ಲೆಕ್ಕ ಕೊಡೋದು. ಪರ್ವತಗಳು ಪರ್ವತಗಳು ಪುಡಿ ಪುಡಿಯಾದವು ಇವರ ಯುದ್ಧದ ಆರ್ಭಟಕ್ಕೆ. ಭೂಮಿಗಿದ್ದು ಜಲ ಉಕ್ಕಿ ನೋಡು. ಅಷ್ಟು ರಣರಂಗದಲ್ಲಿ ಘೋರ ಯುದ್ಧ ನಡೀತು. ಸಿರಿಲಿನ ಮುಂಗದಿ
ಖಡ್ಗನೆಯ ನೆಕ್ಕಡಿಯ ಮಾಡಿದಾಗ ಶಾಂಭವಿಯೊಡನೆ ಕೊಂಡನು ಶೂಲವನು ನಸು ನಕ್ಕು ರಸಿಲೋಮ. ಆಗ ಇವನು ಆ ತಾಯಿ ಕೂಡ ನಕ್ಕಂತಿದ್ದ. ತಾಯಿಯ ರಸಿಲೋಮನ ಮೇಲೆ ಬಾಣಗಳ ಸುರಿಮಳೆ ನಡೆಸುತ್ತದೆ. ಆಗ ರಸಿಲೋಮನಿಗೆ ಮೂರ್ಛವನ್ನು. ಆಗ ಯುದ್ಧ ರಣರಂಗದಲ್ಲಿರ್ತಕ್ಕಂಥ ಸೈನ್ಯ ಎಲ್ಲ ಏನು ಮುಖ್ಯವಾಗಿ ಯುದ್ಧ ಮಾಡ್ತಕ್ಕಂಥದ್ದು ಮೂರ್ಛೆಯಾಗಿ ಬಿದ್ದ ನಮ್ಮ ಗತಿ ಅಂತ ವಿಚಾರ ಮಾಡ್ತಾರೆ. ತಿರುಗಿ ಆ ಶಕ್ತಿಯ ಸುರನ ಉರವ ನೋಡುದ ನಿಕ್ಕವನ ಹೊರದಿದು ಧತ್ತು ಆ ಕ್ಷಣ ತಿರುಗಿ ಶಾಂಭವಿಯ ಕೊರಳೊಳಗೆ ಪದದೊಳಲು ಮುತ್ತಿನ ಸೆರೆದೋಳು ಮುತ್ತಿನ ಸರದೋಳು ದಾಡಿದನು. ರಸಿಲೋ ಮರಗಿದನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು. ಆ ರಸಿಲೋಮ ಅಂತಕ್ಕಂಥ ರಾಕ್ಷಸನನ್ನ ತನ್ನ ತ್ರಿಶೂಲದಿಂದ ಹಾಕಿ ಸಂಹಾರ
ಜನರದಾಗಲು ಹರಿದಾವರನ ಕಂಡು ಸುಭದ್ರ ಕುಳಿತಿನ ಕಾರಣಮ ಜನವರು ಬಲದೊಡನೆ ಲೋಕದ ಸರ್ವೋಪದಿ ಪರಸಿದ ಸಂವಲಿಯಲ್ಲವರ ಸುರರು ಬೆಳಗಾಗಿ ಮುಚ್ಚಿದವ ಶರವರ್ಷ ದೇವಿಗೆ ಅಚ್ಚರಿಯೇ ನಿಮ್ಮಗಿರಿಗಳು ದಶರೋಮ ಹೋದ್ಮೇಲೆ ಮತ್ತೆ ರುದ್ರ ಅಂತಕ್ಕಂಥ ತಾಯಿಯ ಮೇಲೆ ಒಂದು ಎಮ್ಮೆಯ ಸರಳ ಕಡಿದವರೆಂದಿಗಿಲ್ಲವು ಹರಿಹರನು ತಾವೊಂದು ಹೋಡಿಗೆ ಕೋಲಮರನ ಏಳು ಕರುಗಳೈ ಕೋಲೆಂದಿಗಿಲ್ಲವು ಒಂದು ಮಾತಾಡಿಯ ನೋಡಿದರೆಂದರು ರುದ್ರ ಎದೆಯ ನೀರು ನಿನ್ನ ಕೈಯಲ್ಲಿ ನಿನ್ನ ಹೆಸರಿಗೆ ನಮ್ಮ ಭಗವದ್ಗೀತೆ ನನ್ನ ಗೆಲ್ಲದೆ ಹೇಳುವುದು ಚಂದ್ರಗ್ರಹ ಹೇಳಬೇಕು ಆಲಯವು ಮಹಾಲಕ್ಷ್ಮನಾಮನಿಗೆ ಮೇಲೆ ಬಹು ಬ್ರಹ್ಮಾಂಡಮಯ ನೀರೇ ಕಾಲ ಅತೀತವ ಲಕ್ಕನಾಗ ರುದ್ರ ಸ್ತ್ರೀಯರೇ ಲಕ್ಕ ಮಾತಾಡಿಸಿದೆ ಈ ಲೋಕಕ್ಕೆ ಮನುಷ್ಯನು ದೇವನಲ್ಲದೆ ಬ್ಯಾರಿಂದ ಒಕ್ಕಡಾದರೆ ಅವರಿಗೆ ಇರಸಲು ಸತ್ತು ಮುರಿದವು ಹರಿ ಹರಣ ಜನ್ಮಕ್ಕೆ ಬಂದೆಯ ನಿರುತ ರಾಜತ್ಯನು ಮನಗ್ರಹ ಕಡಿದಾರು ಗಗ್ರಗಣಗಳ ತೊಡಗಿದಳು ಮಗ್ಗನ ಪಿನಾಕರಿ ಕಡಿಗೆದರೆ ಎದೆಯೊದದ ಹಾಗವು ದೇವಿ ದೇವಿ ತಡೆಬೋರಾರ ಈ ದೇವಿ ಸರಗಳ ಕುಡಿದವು ಸಿಂಧುಗಳು ಸಾರಥಿ ಮಡಿದು ತನು ಕಳವಳಿಸಿದಾಗ ರುದ್ರ ದೈತನಿಗೆ ದಶರೋಮ ಹೋದ್ಮೇಲೆ ರುದ್ರ ಎಂಬ ರಾಕ್ಷಸನ ಕೂಡ ಯುದ್ಧ ನಡೆಯಿತು. ಎತ್ತರಿಕೆ ಸೂರವನು ದಿವಿಜರು ಮತ್ತು ಚೆಲ್ಲಿದು ಬಿಗಿಸುತ್ತದೆ ಅತ್ತಲಿತ್ತಲು ಮುಸುಗಿದಿದು ದಶನಿಕ್ಕಣ ವರಸೆ ಮತ್ತೆ ಶಂಭ ವಿಜಯಿಸುವುದು ಉಸಿ ಸತ್ಯವಾವು ಅಸುರರುಗಳೆಂದೇ ಎತ್ತಲಿತ್ತಲು ಓಡಿದರು ದೇವತೆಗಳು ಕೇಳಲ್ಲ. ಇವರಿಬ್ಬರು ಆರ್ಭಟಕ್ಕೆ ದೇವತೆಗಳು ದಿಕ್ಕುಬಲ ಓಡು ಕಂಡಳ ಸುರನ ಸೂಲ ದಪ್ಪವ ಕಂಡಳ ಈ ದೇವತೆಗಳ ಭಯವನು ಕಂಡಳೆರಡನ್ನು ಅಂಜದಿರಿ ಎಂದ ಭಯವನ್ನು ಕೊಡುತ್ತ ತುಂಡರಿಸಿದಳ ಕಳನ ಕರವದು ಕಂಡ ಸೂರಧಿ ನೆಗೆದ ಅರಗು ಮುಂಗೊಂಡು ದ್ವಿಜರ ಅಟ್ಟಿದುದು ಜನ್ಮಟ್ಟಿದುದು ಎಂದ ಶೀಘ್ರದಲ್ಲಿ ಶಾಂಭವ್ಯ ಶೂಳಾಗ್ರದ ನನಗನು ಶರದ ಅರಗಿನಿಂದುಗ್ರ ಮುರಿದಳು ಮೊರಗಿದಳ ದೈತ್ಯದಳೆಗಳನ್ನು ಶುಭ್ರವೇರಿದು ಮತ್ತೆ ಜಾಗ್ರದಲ್ಲಿ ಸಂಮೋಹನಸ್ತವ ಶೀಘ್ರದಲ್ಲಿ ಕೊಂಡನಂದನೆಯು ಹೇಳುವ ಕೌತುಕವ. ಈ ರೀತಿಯಾಗಿ ರುದ್ರನಿಗೂ ಜಗನ್ಮಾತೆಗೂ ಧರ್ಮ ಕೇಳು ನೀನೆಲೆ ಸ್ತ್ರೀಯ ಈ ಶರತಾಳಿ ಬಾಳಿಗೆಯಾದರೆಯು ಜಗಪಾಲಿಬುದು ನೀ ಸತ್ಯಲೋಕಕ್ಕೆ ದೈವ ನೀ ಜಿಗವು ಮೇಲೆ ಮೃತ್ಯರು ಸುರರು ನಿನಗೆ ವೇಳೆಯ ಮಶ ಪಡೆಯವು ಸೀಳುವುದು ನೀ ಸತ್ಯ ನೋಡೆಂದನು ರುದ್ರಗ್ರಹ ಆವರೂಪಿನ ಸ್ತ್ರೀಕೆಯು ನಾವು ಮಲಗಿದೆವೆಂದು ಬಾಣವ ನೋವಿ ಹೂಡಲು ಎಮ್ಮ ಬಲಬದು ನಿದ್ರೆಯೊಳಗಾಯಿತು
ವಿಸರದಿರೆ ಹೇಳಬಹುದು ಈ ವಿಗಲಚನದು ಆದುದು ಆವ ಪರಿಯಲ್ಲಿ ಗೆಲುವೆ ನಾನು ಚಂದನು ದೊಡ್ಡ ನಂಬಿಕೆ ಮೋಹನ ಜಗವಂದಿಗೆ ಆಕೆ ಮೋಹಿತ ಎಲ್ಲರಿಗೆ ಶಕ್ಯವು ಮೋಹನ ಬಾಣಗಳು ದೇವಿ ಜಗದಲ್ಲಿ ಅಪುರವು ಹಿಂದೆ ಸರಸರಿ ಮಿತ್ರಗಳನ್ನು ತಿಳಿದವು ಗೌಜರಿಗೆ ಶೌನಕನ್ನು ಕೇಳ ಬಹಳ ಕೋಪದ ವಿಲಕ್ಷಣು ಮಹಾಶರವ ಶಂಭವ ಭೂಮಿಯ ಉಳಿಯ ಸಂಭವ ಕೇಳಿದ ಪರಿಹರದ ಬಹುದಿವಸರಿ ಜಗವ ಸಹಿತನು ದಯಿಸಿ ಗುಣವನ್ನು ಮಹಾಪರಬ್ರಹ್ಮವರು ಈ ಬಿಡಗಳೆಲ್ಲರೂ ವಿಲಗ್ರ ಕನ್ನಡಿ ಉತ್ಪಾತ ದಿವಿಜರು ಬಂದ ಚಂದ ಸರದಿಗೆ ದೇವಿ ಬೆಳೆಸಿದ ಎನ್ನುವುದು ಎಮ್ಮ ಶ್ರವಣಿ ಕಳದಿಂದೆಯರು ಎಂದನು ಎಲ್ಲರೂ ಕಂಡರೆ ಓಡಿದರು ಏಲಿ ಎನ್ನುವುದು ಕೇಳೆಂದ ತಾಯಿರು ತನ ಪರಿಸರಳಿನ ಮಾಯ ಕೇಳಿಯ ಬಿಡಲೆಲ್ಲವೂ ಮಾಯವಾದುದು ಬಾಳಮಂತನು ಸರ್ವಬಲ ಸಹಿತ ಜನ ಬ್ರಹ್ಮಾಯ ಎಲ್ಲರೇ ಜಾಂಬವಿ ಮಾಡಿ ಆ ಸರ್ವ ಕಾಮರ ಮೇಲೆ ಕೇಳಿ ನಡೆಯುವ ವಿಚಾರವನ್ನು ಕಾಮಿಲ್ಲ ಕಾಮಕರಂತ ಕದ್ದುರನು ಹೀರೆ ಶಾಂಬವಿಯು ಕೋಪದಿ ಹಾರಿದರೆ ಬಂದ ಸುಗರ ಶರಸಾನದಲ್ಲಿ ಕೆಳಗಿದಳು ನಗ್ಗನ ಬಹಳ ಸೋಣಿದೆ ಬಹಳ ನೆನವಸೆ ಬಹಳ ಮುಜುಗಸ್ತಿಗಳ ಕಂಡವು ಬಹಳ ಭೂತವಾತ ಮರಳಿದ ತಂಡಗಳ ಕಂಡು ಬಹಳ ಬಗೆಯಲ್ಲಿ ಎಂಬ ರಕ್ಷಿಸಿ ಬಹಳ ಸಾಕ್ಷಿಯಾದ ದಿವಿಜರು ಬಹಳ ನೆನೆದರು ಚಿದಾನಂದಾತ್ಮ ಗುರುವರನ ಚಿದಾನಂದಾತ್ಮ ಈಗ 6ನೇ ಸಂಧಿ ಪ್ರಾರಂಭ ಆಗ್ತದೆ. ಆ ಮಹಾತಾಯಿ ಚಿಕ್ಕ ಸಂಹಾರ ಮಾಡ್ತಾಳೆ ಈ ಸಂಧ್ಯಾಗ. ಏನು ಮಾಡೋದು, ಮೇಘರಾಜ್ಯ ಹಂಗ ತಡ ಕಾಮ, ಚಕ್ಷು ಅಂದ್ರೆ ಕಣ್ಣು. ಅವರು 7 ಮಂದಿಯಲ್ಲಿ ಮುಖ್ಯವಾದ ಕಣ್ಣು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಕಣ್ಣಿನ ದೃಷ್ಟಿಯಲ್ಲಿ ಜಗತ್ತು ನಾಟ್ಯ ಮಾಡುತ್ತೆ. ಕಣ್ಣಿನ ದೃಷ್ಟಿಕೋನ ಬೇರೆ. ಅದಕ್ಕಾಗಿ ಅವನು ಚಿಕ್ಷುರ. ಇವನ್ನೆಲ್ಲರಿಗೂ ಮುಖಂಡ ಅವನು. ಇವರೆಲ್ಲ ರಾಕ್ಷಸರಿಗೆ ಮುಖ್ಯವಾದವನು. ಅಂತ ರಾಕ್ಷಸ ದೇವಿ ಕೂಡ ಯುದ್ಧ ಮಾಡಿದನು. ಕಡಿದಾಶ್ ವಜ್ರಾಸ್ತ್ರದಲ್ಲಿ ಗಿರಿಗಳು ಕೆಡವಿದವು. ಧರಣಿಯಲು
ಅಸಂಖ್ಯಾತ. ಇವರು ಯುದ್ಧಕ್ಕೆ ಬೆಟ್ಟಗಳು ಪುಡಿ 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 ಎದ್ದವು. ಒಡನೆ ಕವಿಸಿದ ಸಾಗರ ಸೆರವ ಪರಂಬನಿಗೆ ಕುಡಿಸಿದಳ ಒಡಬಗ್ನಿ ಸೆರಗೈ ಕಿಡಿಯುಳಿದಲ ದೈತ ವರುಷವ ಬಿಡದ ಸುರಿಯಲು ದೂಡಿದಳು ಮಾರುತಾಸ್ತ್ರವ. ಆಗ ಈ ಎಂತ ಅಸ್ತ್ರ ಬಳಸಿದ್ರು ಅಂದ್ರೆ ಈ ಮಳೆ ಬರ್ತದಲ್ಲ, ಮಾರುತ ಮಾರುತ ಅಂದ್ರೆ ಮಳೆ. ಇಂಥ ಅಸ್ತ್ರ ಬಳಸಿದ ಅವನಿಗೆ ಆ ಅಸ್ತ್ರ ನಮಗೆ ಮಾಡ್ತೀವಿ. ಕೋಪ ಕೋಪ ಬಹಳ ಅಸುರ ಕವಿಸಿದ ಚಾಪು ಸ್ತ್ರೀಯನ್ನೆಂದ ನೀಸಿ ಬಾಳ ಪರಿಯನೆಂಬೆ ಕುಪ್ಪಳಿಸಿದನು ಕಾಣಿಕೆಯ. ಆ ಯುದ್ಧರಂಗದಲ್ಲಿ ಆ ಚಕ್ಷುರದ ಮೇಲೆ ಕುಪ್ಪಳಿ ಸಾರ್ವಧಿದ್ದಾರೆ. ಗೋಪಿ ತೆಗೆದಳು ದಿನಕರಾಸ್ತ್ರವ. ದಿನಕರನು ಸೂರ್ಯ, ಸೂರ್ಯಾಸ್ತ್ರವನ್ನು ತೆಗೆದು. ಸೂರ್ಯನು ಬೆಂಕಿ. ದೆಸೆ ದೆಸೆಗೆ ಕತ್ತಲೆ ರೂಪ ಒಳಗಿದಳು, ಸಕಲ ಜಗ ಬೆಳಗಿದುದು ಎಂದ. ಇಂದ್ರಸೆರ ಕೊರ್ವೇರ ವಿರುದಿಗಳೆಂದು ಯಮ ಸಿಕ್ಕಿ ಸುದರ್ಶನವನ್ನು ಆದಿಶಾಸ್ತ್ರ ನಾನಾಸ್ತ್ರಗಳು ಮೊದಲಾಗಿ ಅಂದು ದೇವಿಯ ಮೇಲೆ ಹೂಡಲಿಕೆ. ಅಂದು ಸರ್ವಾಸ್ತ್ರಗಳು ಬಾಯಳ ಬಂದು ಇಡುತ್ತದೆ ನುಂಗಿರಲು ಬೆರಗಾಗಲ ಅಸುರಗಣ. ಅವನು ಎಷ್ಟು ಅಸ್ತ್ರ ಬಳಸಿದ್ರು ಆ ದೇವಿ ನಿಂಗಿಬಿಟ್ರು. ಅವನು ಯಾರು? ಚಿಕ್ಷುರ. ಉಗುಳುಗಲಿ ಗಂಗಿಲಿಯ ಕಣ್ಣಲಿ ತೆಗೆದ ನಾರಾಯಣ ಅಸ್ತ್ರವ. ಕಾಂಬುವೆನಿವಳ ಮುರುಕದವ. ಈಗ ಮುರುಕ ಮಾಡ್ತಾಳ, ಬಗ್ಗಿಸ್ಲಿಕ್ಕಿರಲ್ಲ. ಧಗಧಗಿಸುತ್ತಿರು ಕಿತ್ತು ದಿವಿಜರು ಮುಗಿದ ಕೈಗಳಲ್ಲಿದ್ದರೈ ಜಯದು ಜಯವೆನ್ನುತ್ತಾ ದೇವತೆಗಳು ಆಕಾಶದಲ್ಲಿ ನೋಡ್ತಾರೆ. ಏನಪ್ಪ ಭಯಂಕರ ಯುದ್ಧ. ಆಗ ಆಯಿತಮ್ಮಯ ಕೆಲಸ ಶೇಷ ಶಾಯಿಸರ ಕಾಹುಡಿ. ಇದೆಲ್ಲವೂ ಕಾಯುವಳು ಕೊಲ್ಲುವಳು ದೇವಿಯು ಈ ಶರದಲ್ಲೇನಂತಹ. ಏನಪ್ಪ ಇಂಥ ಯುದ್ಧ ಹಿಡಿದಿದೆ, ಇದ್ರಾಗ ನಮ್ಮೊಂದು ದೇವತೆಗಳನ್ನು ಕಾಯ್ತಾವೋ, ರಾಕ್ಷಸ ಹೊಂತಾವೋ, ಏನ್ ಮಾಡ್ತಾವ ಅಂತ ದೇವತೆಗಳು ವಿಚಾರ ಮಾಡ್ತಾರೆ. ಹುಕ್ಕಿರುವುದು ಸುರನದಿ ಮುಗಿಲು ಚಕ್ಕಿಗಳೆಲ್ಲುವುದಿದವು ಕೊಡು ಬೊಬ್ಬಿಕ್ಕಿರುವ ಮಹಗಳ ಹೇಳಲು ನೋಡಲಿಕ್ಕೆ ಅಸಾಧ್ಯ. ಕಕ್ಕಸದ ಶರಧನುವಿನು ಕುಬುಟ್ಟಿ ಕರ್ಣಾಂತರ ಮುಷ್ಟಿಯ ನಿಕ್ಕಿರಲು ಪರದೇವತೆಯ ಒಳ್ಳೆನದು ಭರನಾಥ. ಕಪಾಳಕ್ಕೆ ಬಿಟ್ಟ ಕರ್ಣನು ಕಿವಿ ಗಟ್ಟಿ ಕಪಾಳಕ್ಕೆ ಅವನು ಚಿಕ್ಷುರ. ಏನಿದಚ್ಚರಿ ಮಹಾಶರವ ಗಜ ತಾನು ನೋಡಲು ನುಂಗಿದಳು. ತಾನೇನು ಈಕೆಯು ಬಾಯಿಗೆ ಸಾಮರ್ಥ್ಯ ಬೋಧನೆ. ಏನು ಯಾವ ಭೂಮಿ ಇಡೋಲ್ಲ, ಹೋಗಿ ಬಾಯಿಗೆ ಹಂಗೋ ಸೈನ್ಯ ಹಂಗ ಹೋಗ್ತದೆ, ರಥಗಳು ಭೂಮಿ ಯಾವಾಗ ಹೋಗ್ತದೆ. ಇದೇ ಅಂತ ಬಾಯಿ ಹಾಕಿದ್ದೀವಲ್ಲ. ತಾನು ಜಯಿಸಿದಳು ಚಕ್ಷುರತು ನಿರಲು ಶಿರವ. ಇಲ್ಲವ ನಿನ್ ಗೆಲ್ತಿ ನನ್ನ ಕೈಲಿ ಆಗದು ಅಂತ ತಲೆ ಹಾಕಿದೆ. ನೋಡುವೆನು ಮಾತಾಡಿ ಸೀಕೆಯು. ಈಕೆ ಮಾತಾಡಿಸ್ಬೇಕಪ್ಪ, ಒಂದು ಮಾತು ನೋಡೋದು ಹೇಳು. ಯುದ್ಧ ಇರಲಿ ಒಂದು ಮಾತು ಕೇಳೋದು. ಏನು ಈ ರೀತಿ ಯುದ್ಧ ಮಾಡಿ ನಮ್ಮ ವಂಶದವರ ಬಂದಿದ್ದಾರೆ. ಮೈಸಾರ ಸೈನ್ಯ ಈ ಚಿಕ್ಷುರ ಹೇಳ್ತಂತೆ ನಾಶ ಮಾಡುತ್ತೆ. ಏನು ನೀನು ಏನು ಉದ್ದೇಶಕ್ಕೆ ನೀನು ನಮ್ಮ ಮೇಲೆ ಅಂತ ಆಕೆ ಕೂಡ ಮಾತಾಡ್ತಾನೆ. ನುಡಿಯ ಕೇಳಲ್ಲ ಮೂಡ ಚಿಕ್ಷುರ. ಮೂಡ ನಾನೇನು ಕೇಳ ಅದನ್ನೇ ಕೇಳ್ತೀನಿ. ನಾನು ಬಂದಿರೋದು ಈಗ ಕಣರಂಗಕ್ಕೆ, ನಿನ್ನ ಕೊಟ್ಟ ಅನುಸಂಧಾನ ಕಣ. ಒಡೆಯ ಒಡೆಯ ಜಗಕ್ಕೆ
ಎನ್ನೊಡೆಯಿಂದ ಭಜಿಸಿದರು ಹರಿಹರರು ಮೊದಲಾಗಿ ಕೊಡುವೆ ಬೇಡಿದವರಿಂಗೆ ಬಯಕೆಯ ಕುಡಿಯ ಮಾಡುವೆ ದುಷ್ಟರನು ನುಡಿಯನೇನದು ಮೂಲ ಹೇಳುವೆ ದೇವಿ. ಹೇ ಮೂಲ ಏನ್ ನುಡಿದ್ಯಾ? ಏನ್ ಕೇಳ್ತೀಯ? ನಾನು ನಾಶ ಮಾಡೋಕ್ಕಾಗಿ ಬಂದಿಲ್ಲ, ಹರಿಹರರನ್ನ ರಕ್ಷಣೆ ಮಾಡೋಕ್ಕಾಗಿ ಬಂದಿದೆ. ನಾನು ಪ್ರಶ್ನೆ ಮಾಡೇ ಹೋಗ್ತೀನಿ. ನನ್ನ ಹೆಸರೇನು ಕೇಳ್ತೀನಿ? ಎನ್ನ ನಾಮವು ಶಾಂಭವಿ. ಕೆಲವರು ಪುರಾಣದರು ಶಾಂಭವಿ ಅಂತ ಶಬ್ದನೂ ಗೊತ್ತಾಗ. ಶಾಂಭವಿ ಸಾಂಬ ಅಂದ್ರೆ ಶಿವಾಕರಣ, ಸಾಂಬ ಶಿವ. ಅದಕ್ಕೆ ಅಕ್ಷರಗಳಲ್ಲಿ ಬಹಳ ಎಚ್ಚರದಿಂದ ಓದಬೇಕು. ಹೆಂಗಂದ ಮೇಕಪ್ ಓದಿ ಕೆಲಸ ಎನ್ನ ಕಾಣುವ ನಂತರೇನರು ಎನ್ನ ದೃಷ್ಟಿಯಲ್ಲಿ ಸೃಷ್ಟಿಸಿದ್ದರೆ ವೇದಗಳನ್ನು ಸ್ಥಿತಿ ಮಾಡ್ತಾವೆ, ಉಪನಿಷತ್ತುಗಳು ತತ್ವಗಳು ಎಲ್ಲವನ್ನನ್ನು ಕೊಂಡಾಡ್ತಾವೆ, ದೇವತೆಗಳು ಕೊಂಡಾಡ್ತಾರೆ. ಈ ಬುಡುಬುಡುಕಿ ಮಾತಂತ ಬಿಟ್ಕೊಂಬಿಡು, ನಿನ್ಗೆ ಮುಗಿಸಿ ಅಂತ ಮಾತಾಡೋ ಕೆಲಸ ಇಲ್ಲ. ಮುಗಿದವನ ಜಗದೊಡತಿಗೆ ಸುಳ್ಳು ನುಡಿಯಲಾದಿದೆ. ಏನು ಸುಳ್ಳಾದಿದೆ? ನೀನೊಬ್ಬ ಹೆಣ್ಮಗಳು ಸುಳ್ಳಾದ. ಈ ಜಗತ್ತಿನ ಮನುಷ್ಯನೊಬ್ಬನೇ ಜಗತ್ತಿಗೆ ಒಡೆಯ. ನೀನು ಎಲ್ಲಕ್ಕೆ ಬಂದಿ? ನೀನಲ್ಲ. ನಾನು ಮತ್ತೆ ಹೇಳ್ತಾ ತಾಯಿ ಒಡೆಯರಾವ ಶಿರೋಮ ಮೊದಲ ಉಗ್ಗಳದ ವೀರರು ಜೀವವುಗಳೇನ ತೊಡನೆ ಶರವರ್ಷವನ್ನು ಕವಿಸಿದ ಶಾಂಭವಿಯ ಮುಖಕ್ಕೆ ಅನೇಕ ಬಾಣಗಳನ್ನು ಕೊಟ್ಟೆವು. ಆಗ ಆ ಬಾಣಗಳನ್ನು ಹರಿಗಳಿದ ದೇವಿ. ನೊಂದಾಸುರನು ದೇವಿ ಆರ್ಭಟಕ್ಕೆ ಕೋಪದಲ್ಲಿ ಅವನು ಗಚ್ಚುತ್ತ ಅಂದು ಸೆಳೆದನು ಚರ್ಮ ಖಡ್ಗವನೇರಿಯ. ಚರ್ಮದ ಖಡ್ಗದು ಉಕ್ಕಿಂದಲ್ಲ, ಕೆಬ್ಬಣದಲ್ಲ, ವಜ್ರದ ಖಡ್ಗಲ್ಲ, ಚರ್ಮದ ಖಡ್ಗ. ಆ ಚರ್ಮದ ಮರ್ಮ ಜಗತ್ತಿಗೆ ಗೊತ್ತು, ಜ್ಞಾನಿಗೆ ಗೊತ್ತು. ಆ ಚರ್ಮದೊಳಗೆ ಕರ್ಮ ಅಡಗಿರ್ತದೆ, ಅದು ಅನುಭವಿಸ್ತದೆ. ಅದಕ್ಕೆ ಶಿಕ್ಷಣ ಕಾಮ. ಆ ನೇತ್ರಗಳ ದೃಷ್ಟಿಗೆ ಆ ಚರ್ಮದಲ್ಲಿ ಬರ್ತಕ್ಕಂಥ ರೂಪಕ ಜಗತ್ತು ಮಾರುವುದು. ಹಿಂಗಾಗಿ ಏನೇನ ಕಥೆಯಾಗಿ ಏನಾಗಿ ಎಲ್ಲೆಲ್ಲ ಹೋಗಿ ಹೆಂಗೆ ಬಿಟ್ಟು ಅದಕ್ಕೆ ಅವನು ಚರ್ಮ ಕಟ್ಕೋಬಾರ್ದು. ತೊಗರಿನ ಸೂತ್ರದ ಗೊಂಬೆ ಬಹು ಸೊಗಸಿರಿ ತೋರುವ ರಂಬೆ ಜಗತ್ತಿಗೆ ಮಿಗಿಲಾಗಿ ಹಗರಣ ಮಾಡುತ್ತ ಯುಗ ಭಯವಿಲ್ಲದೆ ಈಗಲೇ ಸಾಯುತ್ತಿದೆ. ಎಷ್ಟು ಯುಗವಾಗ್ಯಾವಲ್ಲ, ಅದ್ರ ಭಯನೇ ಇಲ್ಲ. ತೊಗಲುಗೊಂಬಿಗೆ ಸೇರಿದ ತೊಗಲಿನ ಸೂತ್ರದ ನರಿಗಳ ಮಾಂಸಕ್ಕೆ ಸುರಿಯುವ ದುಃಖವು, ನರಿಗಳ ಮಾಂಸಕ್ಕೆ ಸುರಿಯುವ ದುಃಖವು, ನರ ಮಾಂಸವಿದು ಕಾಡಿಗೆ ಸಲ್ವರು. ತೊಗಲಿನ ಗೊಂಬಿಗೆ ಬಾಗಿಲು ತಂದು ಬಿಗಿಲು ಬಿದ್ದು ಬುಗುಲೆದ್ದು ಆಗಿನೇ ಅತ್ತಾಗಿದ್ದಾಗಿ ಮಗಲು ಒಯ್ಯಾರ್ದಾಗ ನೋಡಿ ಎಲ್ಲ ಅದಕ್ಕೆ ಮಹಾತ್ಮೆ ಅಂತಾರ. ನೀನು ಯಾರದಿ? ನೀನು ರಾಜ
ರಾಜ ಅಲ್ಲ, ಚಕ್ರವರ್ತಿ ಅಲ್ಲ, ಮಂತ್ರಿ ಅಲ್ಲ, ವಿದ್ಯಾವಂತ ಪಂಡಿತ ಏನ ಅಲ್ಲ, ತೊಗರಿನ ಕೊಂಬಿದು. ಅಂತ ಚರ್ಮದ ಖಡ್ಗವನ್ನು ಆ ಶಿಕ್ಷರ ಬಳಸ್ತಾರೆ. ಯಾಕಂದ್ರೆ ನೇತ್ರಗಳಿಗೆ ಆ ರೂಪ ಮಾಡಬೇಕು, ನೇತ್ರಗಳ ಆ ರೂಪವನ್ನು ಆಕರ್ಷಣೆ ಇದೆ. ವಕ್ರ ದೃಷ್ಟಿ ಸ್ವಲ್ಪ ಹಿಂಗೆ ನೋಡಿ ಆ ದೃಷ್ಟಿ ಅಲ್ಲಿ ಕ್ರಿಯೆನೂ ಬೇರೆ. ಇದೆಲ್ಲರನ್ನು ನೋಡಿ ಕಡಿದಳ ಖಡ್ಗವನು ಧನುಜನ ಬಿಡಲೆಚ್ಚಳ 100 ಬಾಣದ ಸಿಡಿದುಕೊಂಡನು ಸೂಲದಲ್ಲಿ ಕಬ್ಬುಕ್ಕಿದೆ ಅಬ್ಬರಿಸಿದ್ದೇವೆ ಮತ್ತೆ ಯುದ್ಧ ಮಾಡಿದವು. ಯಾವುದು ಚರ್ಮದ ಖಡ್ಗದ ನೋಡು, ಚರ್ಮದ ಗೊತ್ತಾಗ ಚರ್ಮದ ಮರ್ಮ. ಅದಕ್ಕೆ ಬಹು ಎಚ್ಚರದೊಳಗೆ ಎಚ್ಚರಪ್ಪ, ತುಚ್ಛ ಪ್ರಪಂಚ ಇದಪ್ಪ, ನೆಚ್ಚದಿರಪ್ಪ, ಸತ್ಯದ ದಾರಿಯನ್ನು ಕಚ್ಚಿರಪ್ಪ ಅಂದ್ರೆ ಮಾತು. ಶಿಕ್ಷಣ ಹೇಳ್ತಾನೆ, ನೀನು ಅವರ ನನಗೆ ವೇದಾಂತ ಹೇಳ್ಬೇಡ, ಇದು ಯುದ್ಧರಂಗ, ಯುದ್ಧ ಮಾಡ, ನೀನು ಪರಾಕ್ರಮ ಯುದ್ಧ ಮಾಡ, ಯುದ್ಧ ಮಾಡಿ ತಾಳ ನೀನು ಈ ಡಪ್ಪು ಗತ್ತು ಬಿಡು. ಆಗೇನಾದ ರಣರಂಗ, ಆ ಇಬ್ಬರ ಆರ್ಭಟ ಇಡೀ ಆ ರಣರಂಗವು ಕಗ್ಗತ್ತಲಾಗಿದೆ. ಆಗ ಇವು ಮತ್ತೆ ರಥ ಏರಿದ ಶಿಕ್ಷಣ. ಹಿಂಭಾಗದಲ್ಲಿ ಯಶವನು ಹಾರುವನು, ಬಲದಲ್ಲಿ ರಮನ ಸುರಿವೆ ಕೂರ್ಗಣೆಯ. ನೀನು ಎದುರಿಗೆ ಯುದ್ಧ ಮಾಡುವಲ್ಲ, ಆ ತಾಯಿ ಹಿಂದಕ್ಕೆ ಹೋಗಿ ಯುದ್ಧ ಮಾಡೋದು, ಸೈಡಿಗೆ ಹೋಗಿ ಯುದ್ಧ ಮಾಡೋದು, ಈ ಕಡೆಗೆ ಹೋಗಿದ್ದು. ಯಾಕಂದ್ರೆ ವೀರ ಎದುರಿಗೆ ಹೋಗಿ ಯುದ್ಧ ಮಾಡ್ಬೇಕು, ಎದುರಿಗೆ ಆಗೋದಿಲ್ಲ ಅಂತ ಗೊತ್ತಾಗ್ತಾವ. ಹಂಗಾಗಿ ಸೈಡ್ ಹೆಚ್ಚಿದ. ಎಷ್ಟೋ ಮಂದಿ ಗಾಡಿಗಳು ಸೈಡ್ ಹೆಚ್ಚಿ ಆಕ್ಸಿಡೆಂಟ್ ಆಗಿ ಮುರಿಬಿದ್ದು. ಸೈಡ್ ಹಚ್ಚಕ್ಕೆ ಹೋಗ್ಬಾರ್ದು. ಪರಮ್ಮೆಯ ಮೇಲೆ ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಾನೆ. ಯಾರು? ಶಿಕ್ಷುರ. ಶಿಕ್ಷುರ ಅಂದ್ರೆ ಕಾಮ. ಶಿವ ಹೇಳ್ತಾನೆ, ಏ ಋಷಭೇಶ, ಏ ನಂದಿ, ಕೇಳಲಿ ನಿಮ್ಮ ತಾಯಿ ಕತಿ. ಯಾವಾಗ ನೋಡು ರಾಕ್ಷಸ ಕುಟುಂಬರೇ ಯುದ್ಧ ಮಾಡೋಣ ಇರ್ತಾಳ. ಇಂಥಗಿನ ಕಟ್ಟಿಗೆ ನಾನು ಹೆಂಗಪ್ಪ ಬೂದಿ ಬಿಡ್ತ ಸುಡುಗಾಡ ಕುಂತರಣ ನೋಡು. ಸುಡುಗಾಡ ಕುಂತರನಿಗೆ 150 ವರ್ಷ ತಪಸ್ ಮಾಡಿದ್ಲು ಲಗ್ನ ಆಗಕ್ಕ ಪಾರ್ವತಿ. ಇವ್ರ ಅಪ್ಸ್ಟೇರ್ ಬಿಲ್ಡಿಂಗ್, ಲ್ಯಾಟ್ರಿನ್, ಬಾತ್ರೂಮ್, ಫ್ಯಾನ್, ಫ್ರಿಡ್ಜ್ ಇವ್ರು ಕೇಳ್ತಾರೆ. ಅವನು ಸುಡುಗಾಡ ಕುಂತು ಬೂದಿ ಮಾಡ್ಕೊಂಡು ಲಗ್ನ ಆಗ್ಬಿಟ್ಟು ಭಾರತ ಎಷ್ಟು ವರ್ಷ 150 ವರ್ಷ ತಪಸ್ಸು ಮಾಡಿದ್ರು. ಆಗ ಕಣ್ತವ್ರು ನೋಡಿಲ್ಲ, ತಪಸ್ಸು ಯೋಗ ಕುಂತ್ಬಿಟ್ಟಿಲ್ಲ. ಹಂಗ ಮಾತಾಡಕ್ ಸಾಧ್ಯನ ಅವನು ಶಿವ ಯೋಗದ ಮುಖಾಂತರ ಮಾತಾಡ್ಸು. ಅದಕ್ಕೆ ಸೀತಾದೇವಿ ತಂದೆ ಚಕ್ರವರ್ತಿ ರಾಮನ ಯಜ್ಞಾನಿಗೆ ಮನೆಗೆ ಬಂದಡಿಗೆ ರಾಮ ಅಡಿಗೊಂಡು ರಾಜ ವೈಭವದಲ್ಲಿ ಚಕ್ರವರ್ತಿ ಮಗಳು ಎಲ್ಲ ರೇಷ್ಮೆಯ ಹುಡುಗಿ, ಬಂಗಾರದ ಆಭರಣ ನೋಡು. ಅದಕ್ಕೆ ರಾಮಾಯಣದಲ್ಲಿ ಸೀತೆಗೆ ಬೆಲೆ ಯಾಕೈತೆ ಅಂದ್ರೆ, ರಾಮ ಸೀತೆಗೆ ಬೆಲೆ ಯಾಕೈತೆ ಅಂದ್ರೆ, ಗಂಡ ಬಿಕಾರಿ ಆದ ಚಿಂತಿಲ್ಲ ಅವನಿಂದ ಅದು ಸತಿ ಧರ್ಮ ನೋಡು. ಬಂದಡಿ ಮನೆ ಬಂದಡಿಗೆ ಅಡಿಗೆ ಅವನಿಂದ ಲಕ್ಷ್ಮಣ ಮಾಡಿ. ಯಾ ರಾಜ್ಯ ಬೇಡ, ಅಧಿಕಾರ ಬೇಡ, ಸಿಂಹಾಸನ ಬೇಡ, ಅವಿದ್ದರು ಮಾಡ್ರಪ್ಪ. ನೀನು ಹೆಂಗಂದ್ರೆ ಸೀತಿಗಿಲ್ಲ, ನೀನು ಹೆಂಗ ನಾನು ಅರಮನೆಗಿರ್ತಕ್ಕಂಥಗಿ ಅರಣ್ಯದಾಗ ಗುಡಿಸಲಾಗ ಗೆಡ್ಡಿ ಗೆಣಸು ತಿಂದು ಗಂಡನಂತೆ ಹೋರಾಟ ಮಾಡಿದ್ದಕ್ಕೆ ಇವತ್ತು ರಾಮಾಯಣ ವಾಲ್ಮೀಕಿ ಬರೆದಿದ್ದು ಲೋಕಪೂಜ್ಯ ಆಗಿರ್ತದೆ. ಹಿಂಗೆ ಇರ್ತದೆ ಸತಿ ಧರ್ಮದ ಇರುವಿಕೆ ಹಿಂಗಿರ್ತದೆ. ಹಂಗೆ ಪಾರ್ವತಿ ಅವನು ಸ್ಮಶಾನದಾಗಿದ್ದರು ಶಿವ ಅವನು ಲಗ್ನ ಯಾರು ಮಾತು.
ಸೂರ್ಯವೇದೇರಿ ನಾಟಿನ ಹಸುರನೆ ಓನುಗುಣಿಸಿದ ಧರಣಿ ಮೇಲೆ ಕಾಳವಾದನು ಕಂಡವನ ಬಲವು ತಮ ತಮಗೆ ಆಲಿಗಳು ಯಾವಾಗ ತ್ರಿಶೂಲ ಹಾಕಿಬಿಟ್ಲ ತಾಯಿ ಶಿಕ್ಷರು ಅವ್ನು ಭೂಮಿ ಮೇಲೆ ಬಿದ್ದುಬಿಟ್ಟ ಕಣ್ಣ ನೀರೆಲ್ಲ ಕಟ್ಟಿದ್ವು ಆ ಸೈನ್ಯ ದಿಕ್ಕ ಬರ ಪಡೆದಳೆ ಈ ಕೆಲ ಚಕ್ರದಿಂದಲೇ ಪಡೆದಳೆ ಮಡುಹಿದಳು ಕೆಲವೆಂದು ದೈತ್ಯರ ಕಡಿದು ತುಕಡಿಯ ಮಾಡಿದಳು ಗಣದಗಣ ಮಹಾಲಕ್ಷ್ಮಿ ಎಲ್ಲರ ತುಂಡು 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 ಮಾಡಿದ್ದಾರೆ ತ್ರಿಶೂಲಕ್ಕೆ ಹೋದವ ಯಾರು ಚಿಕ್ಷುರ ಖಡ್ಗ ಕಟಾರಿಗೆ ಹೋಗಲಿಲ್ಲ ಶಿವನ ತ್ರಿಶೂಲಕ್ಕೂ 3 ತ್ರಿಶೂಲ ಶೂಲ ಅಂದ್ರೆ ಆಯುಧ ನಮಗೆ ಸೂರಿ ಮಡ್ಕ ಸೂರಿ ಮೈಸೂರಿ ಕೈಸೂರಿ ಶೂಲ ಬೇರೆ ಸೂರ್ಯ ಬೇರೆ ನಾವು ಸೂರ್ಯ ಹೋಗ್ಬಿಟ್ಟು ಅವ್ರ ದೇವತೆಗಳು ಅವ್ರ ದೇವಿ ಆ ತ್ರಿಶೂಲ ತಗೊಂಡು ರಾಕ್ಷಸ ಸಂಹಾರ ಮಾಡ್ಬೇಕು ನಾವು ಸೂರ್ಯ ಬಂದು ಮೂಲಿ ಸೇರ್ಬೇಕು ಯಾರ್ಯಾರು ಸೇರಿದಂಗೆ ಆಗಿ ಅಂಕಿ ಕೂಡ ಅಂಕಿದೇನೆ ಹೊರಗೆ ಯಾಕಂದ್ರೆ ವಯಸ್ಸಿನ ಮೆರೆದು ಬಿಟ್ಟಿರ್ತವ ಹುರಿದು ಮೆರೆದಿರ್ತವ ಮೂಲಿ ಬಿದ್ದಾಗ ಎಲ್ಲ ಅದ್ರಾಗ ಹೊರಗೆ ಹಂಗೆ ಕೋರಿ ದಬ್ಬಂಗಾಗಿರುತ್ತೆ ಹಿಂಗೆ ಮುಚ್ಕೊಂಡು ಹಂಗೆ ಕೋರಿ ಮುದ್ದೆ ಗುಡ್ಡೆ ಎಲ್ಲ ಕೊನೆಗೆ ಆ ಸ್ಥಿತಿಗೆ ಬಂದ್ಬಿಡ್ತದೆ ತಾಯಿ ಹಂಗಲ್ಲ ತ್ರಿಶೂಲ ತಗೊಂಡು ಕಾಮ ಒಂದು ಗೆದ್ದ ಅಂದ್ರೆ ಆ ಚಿಕ್ಷುರದನ್ನು ಸಂಹಾರ ಮಾಡಿದ್ರು ಚಿಕ್ಷುರನ ನಿಂತು ಸಾಯಲಿ ಕಾಕ್ಷದ ನಿರ್ಜನರು ತಮ್ಮ ಈಕ್ಷಿತಲ್ಲಿ ಕಂಡು ಚಿಕ್ಷುರನ ಓನ ದೇವತೆಗಳ ಮೇಲೆ ಬಾಧರು ಮಂದಿಗೆ ಜಗಳ ಹಚ್ಚಿ ವಾರಿಗಿರ್ತಾರ ದೇವರಿಗೆ ಜಾಣರೆಲ್ಲ ದೂರ ಇರ್ತಾರ ಊರಾಗ ಬಡಿಗೆ ಹೊರಿಸಿರ್ತಾರ ಆ ಜಾತಿಗೆ ಈ ಜಾತಿಗೆ ಆ ಮಂದಿಗೆ ಈ ಮಂದಿಗೆ ಆ ದೇವರಿಗೆ ಈ ದೇವರಿಗೆ ಈಗ ಊರಾಗ 4-5 ಮಾರಮ್ಮ ಊರಮ್ಮ ಮಸಮ್ಮ ಅಂತ ಪಾಲನೆ ಬಿಟ್ಟಿರ್ತಾರ ಇವ್ರು ತಿಂಬ ಮಂದಿ ಏನು ಮಾಡ್ತಾರೆ ಗೊತ್ತೇನು ಎಲ್ಲೆಲ್ಲಿ ಮೇಯ್ತಿರ್ತಾವ ಪಾಪ ಪಾಂಡವ ಸುಖವಾಗಿ ಓಣಿಗೆ ತಗೊಂಬಂದು ಕಳಿಸ್ಬಿಡ್ತಾರೆ ಹೈದ್ರಾಬಾದ ಆದ್ರೆ ಒಂದು ಕೊಂಬು ಮುರಿದನಿಗೆ ದೇವಿಗೆ ಬರೋದಲ್ಲ ಬಾಂಡಿಗೆ ಮತ್ತೆ ಹೊಸದು ಬರೋದಂತೆ ನೋಡು ಮನುಷ್ಯನ ತಿಂಬ ಆಸೆಗೆ ಎಂಥ ಬುದ್ಧಿವಂತ ಹೆಸರು ದೇವ್ರದ ಹೆಸರು ಕಾರ್ಕಂಡ್ ಮಾಡ್ಯಾರ ಅಲ್ಲಾಡಂಗ್ ಬಿಡ್ತಾರೆ ಸುಮ್ಮನೆ ಹೌದು ದೇವ್ರು ಅಂದ್ರೆ ಏನು ಅನ್ನೋದು ಗೊತ್ತಾ ದೇವ್ರು ಅಂದ್ರೆ ಏನು ನಿಮ್ಮೆಲ್ಲರೊಳಗೆ ಐತಲ್ಲ ಆತ್ಮ ಅದೇ ಪರಮಾತ್ಮ ದೇವರು ಇವು ನಮ್ಮ ಕಲ್ಪನೆ ನಮ್ಮ ಕಾಯಕ ನಮ್ಮ ಅನುಕೂಲಕ್ಕೆ ದೇವರು ದೇವಿ ಗುಡಿ ಕಟ್ಟಿರ್ತಾರೆ ದೇವಿ ಕಟ್ಗಾಡಿದು ಕುಂತಿರ್ತಾಳ ಮುಂದೆ ಇವನು ಕಲ್ಕೊಂಬುದು ಎತ್ತಿ ಎಮ್ಮಿ ಕಟ್ಟಿರ್ತಾರ ಹೆಂಗಪ್ಪ ಇವನು ಭಕ್ತ ಕುಯ್ಯಿ ಹೋಗ್ತೀರಿ ಅದಕ್ಕೆ ದೇವರು ಅಂದ್ರೆ ಯಾರು ಎಲ್ಲರನ್ನು ಸಲಹುವನು ಇನ್ನೊಬ್ಬರನ್ನು ಉದ್ಧಾರ ಮಾಡಕ್ಕಾಗಿ ಬದುಕಿಲ್ಲ ದೇವರಂತ ಮನುಷ್ಯ ತಾಯಿ ಅಂತ ತಾಯಿ ಅಂದ್ರೆ ಅನ್ನ ಕೊಟ್ಟು ನೀರು ಕೊಟ್ಟು ಮಲಮೂತ್ರ ತೆಗೆದು ಜೋಪಾನ ಮಾಡಿ ನಿನ್ನ ಈ ಮಟ್ಟಕ್ಕೆ ನಾನು ತಂಬುರಿ ಬಾರ್ಸಕ್ಕೆ ತಬಲ ಬಾರ್ಸಕ್ಕೆ ಪ್ರವಚನ ಮಾಡಕ್ಕೆ ಬೆಳಿಗ್ಗೆ ಬಾರ್ಸಕ್ಕೆ ಕುಂದಿರ್ಸೋದಕ್ಕೆ ಯಾರು ತಾಯಿ ಮತ್ತೆ ತಾಯಿನ ಮಾರ್ತ ನೀವು ಮಾಯಿ ಬೆನ್ನತ್ತಿದ್ರೆ ನಾಯಿ ಬಾಳೆ ಬೀದಿಯಾಗಿ ನಾಯಿ ಬಾಳೆ ಅದಕ್ಕೆ ಎಲ್ಲೋದ್ರೂ ತಾಯಿ ಮರಿಬಾರ್ದು ಅದಕ್ಕೆ ಪೂರ್ವಿಕರು ತಾಯಿ ಪುರಾಣವನ್ನು ಇಲ್ಲಿ ಏನು ಕೇಳಿ ತಿಂತಾವ ಮಳೆಯಾಗ ಊರಿ ಹಂಗ ಕೇರಿ ಹಂಗ ಯಾರ ಗತಿ ಏನು ಯಾರಿಗೆ ಬಿಸಿನೀರು ಯಾರಿಗೆ ತಣ್ಣೀರು ಯಾರಿಗೆ ಗುಳಿದು ಯಾರಿಗೆ ಠಾಣಿಕು ಇಂದ ತಗಂತ ತಾಯಿ ಪುರಾಣ ಪುಣ್ಯಾತ್ಮರು ನೀವು ಮಳೆ ಯಾಕೆ ಬಂದಂತ ತಿಳ್ಕೊಂಡ್ರಿ ನೆಪ ಹೊಡೆದಿರ್ತಾರೆ ಬರ್ಬೇಕಂತ ಮಾಡಿದ್ನ ಪುರಾಣಕ್ಕ ಏನ್ ಮಾಡ್ತೀಯ ಮಳೆ ಹೊಡೆದಂಗೆ ಅನ್ಕೊಂಡ್ಬಿಟ್ಟು ಮತ್ತೆ ಸಾಲಾದೇಣಿಗೆ ಹೋಗ್ಬೇಕಾದ್ರೆ ಬಿಡ್ತ ಹಿಡ್ಕೊಂಡತ್ತೆ ಡಾಬಕ್ಕೆ ಹೋಗಿ ಎಲ್ಲ ಮಳೆ ಹಿಡ್ಕೊಂತದ ವಾಸಿನ ಹೋಗ್ಯಾರ ಪಡಿ ಗಿಡಿತಾಗ
ಅದಕ್ಕೆ ಬಡಿವಾರದ ಭಕ್ತಿಗೆ ಜಗತ್ ಬುಡುಮೇಲಾಗಿದೆ. ಬಡಿವಾರದ ಭಕ್ತಿ ಮಳೆನೂ ಬರಲಿ, ಯಾವನ್ನ ಏನಾಗಲಿ, ಕೈಯನ್ನು ಹೋಗ್ಲಿ, ಕಾಲನ್ನು ಹೋಗ್ಲಿ, ಎದಿಂದೇಕಿ ಬಿಡೋಕೆ ತಾಯಿ ಪಾದ ಕಂಡ, ಎದಿಂದೇಕಿ ತಾಯಿ ಪಾದ ನಮಸ್ಕಾರ. ಇದು ಪುರಾಣ. ಇಲ್ಲದ್ರೆ ಪರಿಹಾರ ಆಕಳಿಗೆ ಪುರಾಣಕ್ಕೆ ಆಗಿ ಹೇಳಿದ್ಬಿಡ್ರಿ. ಹೌದು, ಪುರಾಣಕ್ಕೆ ಇಲ್ಲಿ ರಾಷ್ಟ್ರಂಗ ಆಗ್ಬಿಡ್ತಾರೆ ತಾಯಿಗೆ. ಇದು ಬಿಟ್ಟರೆ ಆ ಪುರಾಣಕ್ಕೆ ಹೇಳಿಬಿಟ್ರೆ ಗತಿ ಆಗ್ತದೆ. ಹಂಗಾಗ ಈ ಶಿಕ್ಷಣವನ್ನು ಸಂಹಾರ ಮಾಡಿ ತಾಯಿಗೆ ನಮ್ಮ ಬದಿಗೆ ದೇವತೆಗಳ ಆನಂದವಾಗಿ ಇಲ್ಲಿಗೆ ಈ ಸಂಧಿ ಮುಗಿದ್ದು. ಯಾಕಂದ್ರೆ 6ನೇ ಸಂಧಿಗೆ ಬಂದಿವಿ, ಹೆಂಗೋ ಮಂದಿ ಕಟ್ಟಿಗೆ ಅಂತ ಸಂಧಿಗೆ ಹೊಂಟಿವಿ. ಏನೋ ಯಾವ ಹಾಡ ಹಾಡಲಿ ನಿನ್ನ ಚೆರೆಯ ಕಮಲದಡಿಗೆ ಯಾವ ರಾಗ ನುಡಿಸಲಿ ನಿನ್ನ ಗೋಗಿಯ ಕಾದಿರಲಿ ಯಾವ ಹಾಡ ಹಾಡಲಿ ನಿನ್ನ ಚೆರೆಯ ಕಮಲದಡಿಗೆ ಯಾವ ರಾಗ ನುಡಿಸಲಿ ನಿನ್ನ ಗೋಗಿಯ ಕಾದಿರಲಿ ಯಾವ ಹಾಡ ಹಾಡಲಿ. ಹುಟ್ಟಿನಿಂದ ಬೆಳೆದು ಬಂದ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಎಂದು ಯಾವ ಹೆಸರಿನಿಂದ ಎಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ ನಿನ್ನ ಕೂಗಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ. ಹುಟ್ಟಿನಿಂದ ಬೆಳೆದು ಬಂದ ಹುಟ್ಟಿನಿಂದ ಬೆಳೆದು ಬಂದ ನಂಟು ಹೇಗೆ ಮರೆಯಲಿ ಎಂದು ಯಾವ ಹೆಸರಿನಿಂದ ಎಂದು ಯಾವ ಹೆಸರಿನಿಂದ ನಿನ್ನ ಕೂಗಿ ಕರೆಯಲಿ ನಿನ್ನ ಕೂಗಿ ಕರೆಯಲಿ ನಿನ್ನ ಕೂಗಿಯ
ಜೀವದೊಡನೆ ಮರಣವನ್ನ ಜೀವದೊಡನೆ ಮರಣವನ್ನ ಅಂಟಿಸಿರುವೆ ಏತಕ್ಕೆ ಜೀವದೊಡನೆ 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 ಮರಣವನ್ನು ಅಂಟಿಸಿರುವೆ ಏತಕ್ಕೆ ಸುತ್ತಮುತ್ತ ಪ್ರೀತಿಯರೆ ಯಾವರಾದರೂ ನಿಸಲಿ ನಿನ್ನ ಗೋಲಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ ಯಾವ ಹಾಡ ಯಾವ ಹಾಡ ಯಾವ ಹಾಡ ಹಾಡಲಿ ಸಾಂಬರೇಣು ಪಾರ್ವತಿ ಪತಿ ಹರ ಹರ ಮಹಾದೇವ. ಈಗ 7ನೇ ಸಂಧಿ ಪ್ರಾರಂಭವಾಗ್ತದೆ. ಇಲ್ಲಿಯವರೆಗೆ ಸಂಹಾರಾದಂಥ ರಾಕ್ಷಸರು ಮಹಿಷಾಸುರನ ಸೈನ್ಯದಲ್ಲಿರ್ತಕ್ಕಂಥ ದಳಪತಿಗಳು, ರಾಜರು, ರಥರು, ಇನ್ನು ಮಹಿಷ ನಾಶನ ಆಗಿಲ್ಲ. ಮಹಿಷ ಅಂದ್ರೆ ಕೋಣ, ಅಜ್ಞಾನ, ಸಂಸ್ಕಾರ ಯಾರಿಗಿಲ್ಲ ಅದು ಅಜ್ಞಾನದ ಜೀವ. ಹಂಗ ಈಗ 7ನೇ ಸಂಧಿ ಪ್ರಾರಂಭವಾಗ್ತದೆ. ತಾಯಂದಿರು ಇನ್ನ ಸಮಯ ಐತೆ, ತೀರ ಮತ್ತೆ ಆರೋಗ್ಯಕ್ಕೆ ಅಂತ ಅನ್ಕೋಬಾರ್ದು, ಅವಸರ ಮಾಡಬಾರ್ದು. ಯಾಕಂದ್ರೆ ಮಳೆ ಬಂದದ್ದು ಬೇಷ ಆಗೈತೆ. ಯಾಕಂದ್ರೆ ದುಂಡು ಕುಂತ್ಕೊಂಡು ಇಲ್ಲಂದ್ರೆ ಆ ಕಡೆ ಈ ಕಡೆ ಎದ್ದಾಡ್ತಿದ್ವಿ. ಈಗ ಎದ್ದಾಡಂಗಿಲ್ಲ, ಒದ್ದಾಡಂಗಿಲ್ಲ. ಹಂಗ ಈಗ 7ನೇ ಸಂಧಿ ಪ್ರಾರಂಭ ಮಾಡ್ತೀವಿ. ಕಡು ಶೌರಿ ಪರದೇವತೆಯು ಉಗ್ಗಣದ ದುಷ್ಟ ಬಿಡಾಲನೆಂಬನ ಮರುಹಿದವ ಮಹಾಲಕ್ಷ್ಮಿ ಶಿವನ ತ್ರಿಶೂಲದಿಂ ರಣದಿ ತ್ರಿಶೂಲದಿಂ ರಣದಿ ತ್ರಿಶೂಲದಿಂ ರಣದಿ. ದುರಾಸಿ ಮನೆ ಮಗನ ಬಿಡ, ಎಲ್ಲರೂ ನನಗೆ ಬೇಕು ಮನೆ ಅಂತ ರಾಕ್ಷಸರು ಮತ್ತೆ ಬಂದಿದ್ರಿ ಅಂತ ಕೇಳ್ಕೊಂಡ. ಇಂತಿದ್ದನ್ನೆಲ್ಲ ಸಂಹಾರ ಮಾಡ್ಕೊಂತ ಬಂದು ಮತ್ತೆ ಇವ್ನು ತಯಾರಾಗಿ ಇದೆಲ್ಲ ಗುಂಪು ಯಾವ್ದು? ಮಹಿಷಾಸುರನ ಗುಂಪು. ಊರಗೊಬ್ಬ ನೇತೃತ್ವ ಮಾಡ್ತಿರ್ತಾರೆ, ಅವನು ಕೆಲವು ಮಂದಿ ಸರಿಯಾಗಿ ಬಿಡಿಸ್ಕೊಂಡು ಗುಂಪು ಮಾಡ್ತಾರೆ. ಗುಂಪುಗಾರ ಹೋದರೆ ಅವನು ಹಾಕಿ ಅವನಿಗೆ ಅಂತ ಮನುಷ್ಯನ ಗುಂಪಿದ್ರು ಇವರೆಲ್ಲರೂ. ಮುದಕ್ರ, ಬಿಡಾಲ, ಹಸಿರೋ ಎಷ್ಟು
ಬಂದಿದಂತ ನಾನು ಕೊಲ್ಲಪ್ಪ. ಇದೇನಿದೆ ದೇವತೆಗಳ ಹೆಚ್ಚಿಗೆ ಬದುಕಿಲ್ಲ. ಆ ಜ್ಞಾನ ಮುಂದೆ ಮಕ್ಕಳು ನನಗೆ ಹೆಚ್ಚಿ, ಹೆಣ್ಮಗಳಿಗೆ ಹೆಚ್ಚಿ ನೀನು ಭಾರಿ ನಿಂತಿರೋ ದೂರ ಮಾಡ್ತಾರೆ. ಅದಕ್ಕೆ ತೀರ ಬುದ್ಧಿವಂತರು ಏನ್ ಮಾಡ್ತಾರಂದ್ರೆ ತಮಗೆ ಇದು ಆಗೋದಿಲ್ಲ ಅಂತ ಗೊತ್ತಾದಾಗ ಹೆಣ್ಮಕ್ಳಿಗೆ ಹೆಚ್ಚು ಕೇಳ್ಬಿಟ್ಟು ಅವ್ರಾದ್ರೆ ಕೇಸ್ ಸ್ಟ್ರಾಂಗ್ ಆಗದ ನೋಡ ರೇಪ್ ಕೇಸ್ ಆ ಕೇಸ್ ಈ ಕೇಸ್ ಹಾಕ್ಸಿ ಅವ್ರಿಗೆ ಬುದ್ಧಿವಂತ ಮಾಡ್ಬೇಕು ಹಂಗ ಮಾಡೋದು. ಹಂಗೆ ಈ ದೇವತೆಗಳಿಗೆ ತಾಯಿಗೆ ಹೆಚ್ಚಿಬಿಟ್ರೆ ತಾಯಿ ಯಾರು ಕೊಟ್ಟು ಹೋಗಿರ್ಬೇಕು? ರಾಕ್ಷಸರು ಕೊಟ್ಟು ಹೋಗಿರ್ಬೇಕಾ? ಇವರು ಸಾಧು ಸಂತರ ಕೊಟ್ಟು ಹೋಗಿರ್ಬೇಕಾ? ತ್ರಿಮೂರ್ತಿಗಳು ಕೊಟ್ಟು ಹೋಗಿರ್ಬೇಕಾ? ತಾಯಿ ಯಾರು ಕೊಟ್ಟು ಹೋಗಿರ್ತಾರೆ? ಉರಿ ಗಂಡ ಕೈಯ ಕೊಡಿರ್ಬೇಕಾ? ಅತ್ತಿ ಕೈಯ ಕೊಡಿರ್ಬೇಕಾ? ಮಕ್ಕಳ ಕೈಯ ಕೊಡಿರ್ಬೇಕಾ? ಮಂದಿ ಏನಾಗಿ ಮಕ್ಕಳು ಹೋಗಿ ಕಸ ಕೊಡ್ಬಾರ್ದು. ಅವ್ರಿಗೆ ಮಂದಿ ಕೈ ಕೊಡ್ಬೇಕಾ? ಯಾರ ಕೈ ಉರಿ 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 ಅದಕ್ಕೆ ಆ ಉರಿಯನ್ನು ಸಹಿಸುವ ಮತ್ತು ತಾಯಿ ಎಂಬ ತಾಯಿ ಹೌದು. ಹುಡ್ಕೊಂಬಂದು ತಾಯಿನ ಕೊಲೆ ಮಾಡಿದ್ರೆ ಈ ಭಾಗದಾಗ ನಮ್ದು ಮಂದಿ ಅಂದ್ಬಿಡ್ತಾರ. ತಾಯಿನವ ತಾಯಿನ ಹಿಡ್ಕೊಂಡು ಬಡದರ ಲೇ ತಾಯಿನ ಹಾಕ್ಬಿಡ್ತೀಯ ಮೂಳ್ಕೊಂಡ ಮಗ ಅಂತ ಯಜಮಾನ್ರು ಹೇಳಕ್ ಹೋದ್ರ ಯಪ್ಪ ಅವ್ನು ಏಸರನ್ನು ಬಡಿಲೋ ನನ್ನ ಮಗನ ಮುದ್ಬಾರ್ದಪ್ಪ ಏನು ನೋಡ ತಾಯಿಯ ಹೃದಯ. ಮತ್ತು ಈ ಮೂರ್ಖರು ಯಾವಾಗ ತಾಯಿ ಅರ್ಥ ಆಗ್ಬೇಕು, ಮಾಡಿ ಯಾವಾಗ ಬೈಲಾಗಬೇಕು, ಇವ್ರಿಗೆ ನಾಯಿಗಳು ಬೆನ್ನೆತ್ತಿ ಕೊಡೋದು ಅವ್ನು ಹೇಳ್ತಾರೆ ನನ್ ಸೇರಿ ಆಸೆ ಹಿಂಗೆ ಕತೆ. ಅದಕ್ಕೆ ತಾಯಿ ಧಿಕ್ಕಾರ ಮಾಡಬಹುದಲ್ಲ, ತಾಯಿ ಧಿಕ್ಕಾರ ಮಾಡಬಹುದು. ಯಾಕಂದ್ರೆ ಅವತ್ತು ತನ್ನ ಉದರದೊಳಗೆ ನೀವಿದ್ದಾಗ ಎಷ್ಟು ನೋವು ಕಟ್ಟು ಬರ್ತಾರೆ. ಬರೇ ಮೆಣಸಿನಕಾಯಿ ರೊಟ್ಟಿ ತಿಂದು ನೀನು ಉದ್ಧಾರ ಮಾಡ. ನೀನು ಕಡಿಸಿನ ಉಣಬಾಣ ಹತ್ತಿ ಹೇಳ್ತಾವ. ಕೂಸು ಹೊಟ್ಟೆ ಮುರಿತೈತೆ, ಮೈ ಮುರಿತೈತೆ, ನೀನು ಏನಿದ್ರು ಸ್ವಲ್ಪ ಖಾರ ಕಮ್ಮಿ ಅಂತ. ಇವ್ರೇನಲ್ಲ ಒಗ್ಗಣ್ಣೆ ವಡಿ ಮೆಣಸಿನ್ಕಾಯಿ ತಗೊಂಬಂದು ಹೋದ ಮಾಡಿಟ್ಬಿಡ್ತಾರೆ ತಾಯಿಯರು. ಹುಡುಗಿ ಸೆಡ್ಕೊಂಡು ಹೋಗೋಣ ಹೆಂಗಿರುತ್ತೆ. ಯಾಕಂದ್ರೆ ಅವತ್ತು ಹೆರಿಗೆ ಆದಾಗ ಜೀವ ಮಾಂಸದಾಗಿರ್ತದೆ. ಆಗ ಸೂರ್ಯಕ್ಕೆ ಏನ್ ಮಾಡ್ತಾವ, ತಣ್ಣೀರು ಹಾಕಿ ಮಾಸ ಕೂಸು ಜಲ್ದಿ ಆಗ್ತಿದ್ರೆ ಅದನ್ನ ತಣ್ಣೀರು ಹಾಕಿ ತೊಟ್ಟಿ ಹಾಗೆ ಕೀ ಅಂತದೆ. ಕೀ ಅಂದ್ರೆ ಉರಿ ಕಟ್ಟು ಮಾಡಿ ಹಂಗ ತಾಯಿ ಸಂಬಂಧ ಹಂಗಿರ್ತದ. ಹೌದಲ್ಲ, ನೀವು ತಾಯಿ ನೀರಿದ್ದೀರಿ. ಇದಾಗೆ ನಾವು ಬುಡುಗುಡಿಕೆ ಏನು ಸುಳ್ಳ ಗತ್ತಿನ ಮಾತಂದ್ರೆ ತಾಯಿ ನೋವು ಅಂತದ. ಇವ್ರು ನೈಂಟಿ ಹಾಕಿ ಮುಂದೆ ತಾಯಿ ನೋಡ್ಸಂಗಿಲ್ಲ, ತಂದೆ ನೋಡ್ಸಂಗಿಲ್ಲ, ಯಾರು ಅಂತ ಕರೀದ ಯುಗ ಧರ್ಮ ಇದು. ಆಯುಷ್ಯ ಕಮ್ಮಿ ಐತಿಲ್ಲ. ಕೃತ ಯುಗದಲ್ಲಿ ಬೈದು ದೀಕ್ಷೆ ಕೊಟ್ಟ ಗುರುವು, ತ್ರೈತ್ರಾಯುಗದಲ್ಲಿ ಬಡಿದು ದೀಕ್ಷೆ ಕೊಟ್ಟ, ದ್ವಾಪಾರದಲ್ಲಿ ಶಿಷ್ಯನ ಅರ್ಜುನ ಮೇಲೆ ಕುಂದಿಸಿ ಶ್ರೀಕೃಷ್ಣ ಕಾಕಸಿ ಕುದುರನ್ನು ಅವನಿಗೆ ಬುದ್ಧಿ ಹೇಳಿದ. ಶಿಷ್ಯರ ಉದ್ದಾರಕ್ಕಾಗಿ ಅವತ್ತು ಬಡಿಸ್ತಿದ್ರು, ವಚ್ಚಿದ್ರು. ಈಗ ಹಂಗಿಲ್ಲದೆ ಯಾವ ನೆಲೆ ಅವನ ಗುರು ಅಂತ ಅವನ ಕಾಯಿಗೆ ಬಂದದ್ದು ನನಗೇನು ಮಾಡ್ಬೋದು. ಕಲಿಯುಗದಾಗ ಏನಾಗಿದೆ, ಶಿಷ್ಯರಿಗೆ ಸಾಷ್ಟಾಂಗವಾಗಿ ದೀಕ್ಷೆ ಹೋಗ್ತದೆ. ಯುಗ ಧರ್ಮ ಅದಕ್ಕೆ ಇದಕ್ಕೆ ಆಯುಷ್ಯ ಕಮ್ಮಿ. ಈಗ ಕಲಿಯುಗಕ್ಕೆ ಆಯುಷ್ಯ ಕಮ್ಮಿ. ಹಂಗೆ ನೀವು ಎಡವಟ್ಟಿಗೆ ಅಡ್ಡದಾರಿಗೆ ಬಿದ್ದರೆ ನಿಮ್ಮ ಆಯುಷ್ಯ ಕಮ್ಮಿ ಆಗ್ತದೆ. ಭಗವಂತ ಎಲ್ಲರಿಗೂ 100 ವರ್ಷ ಕೊಟ್ಟಿರ್ತಾರೆ. ನಾವು ಎಳ್ಕೋಬಾರ್ದು ಆಟದಿದ್ದು ಹೋಗಿ ಆಯುಷ್ಯ ಕಮ್ಮಿ ಆಗಿ ಇಲ್ಲ ಏನೋ ಒಂದು ಬಂದು ಹೇಳಪ್ಪ ಹಿಂಗಾಗತ್ತೆ.
ಹಾಗಾಗಿ ತಾಯಿಯ ತಾಳ್ಮೆ, ಭೂಮಿಗೆ ತಾಯಿಯಲ್ಲ ನೋಡ. ಆ ಭೂಮಿಗೆ ಹುಳುಗಳಿದಾವ, ಹೌದು, ಗಂಧದ ಗಿಡ ಆಗ್ಯಾವ, ಔಷಧ ಗಿಡ ಆಗ್ಯಾವ, ಹೌದು. ಇನ್ನೊಬ್ರು ಕೈಕಾಲು ಮಾಡಿ ನಾಶ ಆಗಂತ ಮಾಡಿ ಕೇಳಿಸ್ತಂತೆ ಕಡೆ ನೆಲ ಕಟ್ಟಿರ್ಬೇಕು ಇಂದ ಮತ್ತೆ ಎಲ್ಲದ ಭೂತಾಗಿ ಶೋಧಿಸಿದ್ರು. ಅದಕ್ಕೆ ತಾಯಿ ಎಂಬ ವಸ್ತು ಅಷ್ಟು ದೊಡ್ಡದು. ವೇದ ಉಪನಿಷತ್ತುಗಳು, ದೇವತೆಗಳು, ತ್ರಿಮೂರ್ತಿಗಳು ಎಲ್ಲರೂ ತಾಯಿಯನ್ನು ಕೊಂಡಾಡ್ತಾರೆ. ಅಂತ ತಾಯಿ ಕೊಂಡಾಡ್ಯಾರ ಪುಣ್ಯಾತ್ಮರು. ಇಂಥ ಮಾಡಕ್ಕೆ ಬಂದ್ಕೊಂಡ್ರೆ ನೀವು ಪುಣ್ಯಾತ್ಮರ, ನೀವು ತಾಯಿ ಇದ್ದಂಗೆ, ತಾಯಿ ಅಂತಾರೆ. ಈಗ ಇಲ್ಲಿ ಚಿಕ್ಕ ಇನ್ನೊಬ್ಬನು ಬಂದ್ಬಿಟ್ಟ. ಕೇಳಿದರೆ ಸಮನಗರೆ ಚಿಕ್ಕುರ ಕಾಲವಾಡಲಿಗೆ ಮಹಾಜಾಲ ಹೋಡಿದು ಕಣ್ಣ ಕಡಲಿ ಜಮಿಯ ಗಟ್ಟೆನು ಮೇಲೆ ಬಿದ್ದನು ಮಹಾಬಿಡಾರನು ತಾಳಿದನು ಹೋಗೋಗ ಸಚಿವನು ಮೇಳವಾದನೆ ಸುರನ ತೋಳನೆ ಶಿವ ಶಿವ ಎನ್ನುವ ಶಿಕ್ಷಣ ರಾಶಿ ಬಿಟ್ಟ. ಇವನು ಬಿಡಾರ ಮಂದಿ ಬಂದ್ಬಿಟ್ಟ. ದೇವತೆಗಳು ಏನಪ್ಪ ಶಿವ ಶಿವ ಮತ್ತೆ ಇವನೊಬ್ಬ ಶುರುವಾಗಿ ನೀರಾಗ್ತಾನೆ. ಆಗ ಅವನು ಏನಂತ ದುರಾಸೆ ಮಾಡ್ಯವ, ಈಗಿನ ಜನ ಕೊಡ್ತು ಬಿಡೋದಲ್ಲ ಅಂತ. ಈಗ ಈ ಪ್ರಾಣವನ್ನು ನಾನು ತೆಗೆದುಕೊಂಡಿದ್ದೆ, ಪುಡಿ 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 ಮಾಡಿಬಿಡ್ತೀನಿ ಈಗಿನ ಅಂತ ದುರಾಸೆ ಮಾಡ್ಯ. ಶಿಕ್ಷುಗ ವಿದಗ್ಧ ಸೋಮರಿಸಿದ ಎಂತೆಂತ ನಾಶ ಮಾಡ ನಾನು ಈಗಿನ ಬಿಡೋದು ನಂಬ್ತಾರ. ಎಂದುಕೊಂಡನು ಧನವನೇ ಎನಿಸಿತಂದು ಸೂರ್ಯನನು ಸರಳತ್ರ ಇದ್ದಾಗ ಅಂದು ಮುಸುಕಿತು ರವಿ ರಶ್ಮೆ ಕಾಣಿಸಿದ ತೆರನಂತೆ. ಆ ಯುದ್ಧ ಶುರುವಾದರಿಗೆ ಈ ಭೂಮಂಡಲ ಕಟ್ಟಲಾಗಿದೆ. ಚಂದ ಚಂದದ ಮಹಾಚರಗಳು ಘೋರೆಂದ ಮಗಿ ಮಳೆ ಇವ ಕೈ ಬಿಡ್ತಾರೆ. ಅಂತ ಮಳೆ ಮಾಡಬಹುದು. ಪರದೇವಿ ಮುಗುಳದಲ್ಲಿ ಮೇಲೆ ಕೇಳೆಂದ ತಡಿದೆ ತಡಿಗಡಿದಳ ಶರಮ ಸಿಂಧು ಕೆಳಗಿದಳ ಏನಾಕಿದರಿದೆ ಮೊಡಗಿದಳ ಸಾರಥಿಯ ಧನುಮಿಕ್ಕಡಿಯ ಮಾಡಿದಳು ಒಡೆಯ ಒಯ್ದಳು ವಕ್ಷಕವ ಎಡಬಲದ ಮಹಾದೈತ್ಯರ ಹಾಜರ ಬಿಡಿಸಿದಳು ಪಾಳೆಯವ ಯಮಪುರದಲ್ಲಿ ಕೇಳಿದ ಎಲ್ಲರೂ ತೋಂಬು ತೋಂಬು ಮಾಡಿ ಯಮಪುರ ಕಳಿಸಿ ಹಡರಿದನು ವಸರದವ ಹಡರಿದನು ವಸರದವ ಗಡಗಡನವ ಕೊಳ್ಳನು ತೋರುಳೊಳಗೆ ಶರಬಳ್ಯಾಮ ಗುಡಿಸಿದನು ಕೇಳಿದನು ದಿನವೇ ಗುಡಿ ಗುಡಿಸುತ್ತಲೇ ಕಳಿಸಿದ ಬರಸಿಡಿದ ಅನ್ನದ ಶರವ ಮಕ್ಕೆಯ ಎಡಗಡೆಯ ತುಂಬಿನದು ಸಡಿಸಗಳಲ್ಲಿ ಕೇಳೆಂದ. ಹಾಗೆ ಏನಾಗಿತ್ತು ನನಗಂದ್ರೆ ಆ ಬಿಡಾರ ಏನು ಜಗನ್ಮಾತೆಯದು ಎಲ್ಲ ದಿಕ್ಕಬಲ. ಎಲ್ಲೋ ಶಾಂಭವಿ, ಎಲ್ಲೋ ಬ್ರಹ್ಮವು ಎಲ್ಲೋ ನೋಡುತ್ತಿರುವ ಆ ಬಹು ದೇವತೆಗಳು ಎಲ್ಲೋ ಎಲ್ಲೋ ಭೂಮಿ ಆಕಾಶ ಎಲ್ಲೋ ದಿಕ್ಕುಗಳು ಎಲ್ಲೋ ರವಿ ಚಂದ್ರ ಸೂರ್ಯ ನಕ್ಷತ್ರಗಳು ಎಲ್ಲೋ ಎಲೆ ಮುಚ್ಚಿದ ಕೇಳು ಬಿಡೋ ಅವನು ಅಷ್ಟು ಮಾಡಬಿಟ್ಟು ಸೂರ್ಯಚಂದ್ರ ಕಾಣಲಿಲ್ಲ, ನಕ್ಷತ್ರ ಕಾಣಲಿಲ್ಲ, ಯಾರು ಕಾಣಲಿಲ್ಲ. ಹತ್ತು ಶರದಲ್ಲಿ ದೈತ್ಯಮುಗಳವ ಕಿತ್ತಿದಳು, ದಶ ನಾಲ್ಕು ಶರದಲ್ಲಿ ಕಿತ್ತಿದಳು ಪಕ್ಕೆಯವ ನೆಡರಿದರ ಇದು ಶರಗಳಲ್ಲಿ ಕತ್ತರಿಸಿದಳು ಸಾರಥಿಯ ಭಯಗಟ್ಟಿ ಹೋದವು 100 ಶರದಲ್ಲಿ ಮತ್ತೆ ನೋಯಿಸಿದಳು ಶರೋಭರಿ ದೈತ್ಯನನು ಎಂದ. ಅವನೇನು ಮಾಡಿದ್ರು ಬಿಡಬಾರದು. ಆ ಯುದ್ಧರಂಗದಲ್ಲಿ ಎಲ್ಲಿ ಹೋಗ್ತಾರೆ ಬಿಡದಂತ ಹುಡುಕ್ತಾವ, ಏನೋ ಒಂದು ರಗಳೆ ಮಾಡಿದ್ರೆ ಹುಡುಕ್ತಾರ ಮಂದಿ ಅವನೆಲ್ಲ.
ಕೆಂಡವಾದನ ಸುರದೇವಿಯ ಚಂಡಸರ ತಾಗನಿಗೆ ಬಹಳ ಉದ್ದಂಗ ರೋಷಾವೇಶನಾಗಿದ್ದ ಕೊಂಡ ಮಹಗದೆಯ ದಿಂಡು ಗೆಡಿಸಿದ ನೆಮ್ಮದಿಕೆಯು ಖಂಡಿಸದ ಬಿಡದೆ ಎನ್ನುತ್ತ ದೇವಿಯ ಮಂಡ್ಯ ಮೇಲೆಯು ವೈದು ಮೇಲಾಯ್ದ ಸುರಕೋಪದಲ್ಲಿ ಆಕೆ ಮುಂದೆ ಹಿಡಿದು ತೆರೆ ಮೇಲೆ ಒಳಗೆ ಬಂದಿರ್ತಾನೆ. ತಪ್ಪಿಸುತ್ತವ ಕಲೆಯ ಕಲದೆರಡೆ ಪಶರದಲ್ಲಿ ನಡೆದ ತುಂಬಿಸಿ ತಪ್ಪನೆಯು ಕೆಳಗಿದರು ನಲವತ್ತೆರಡ ಬಾಣಗಳೇ ಒಬ್ಬಳ ಚತುರ ಸುರಗಟ್ಟವ ತಪ್ಪದಲ್ಲಿ ವಿಲಾಗನೆಯದೆ ಇಪ್ಪಶಾಂಬಯುಗದ ಮೇಲೆಯು ವೈಮಗೋಪದಲೇ ಕೈಗಳ ಬೆಟ್ಟವನ್ನು ಸರಳಿನ ರುಣಿಸಿದರು ಕವಚವನ್ನು ಸತ್ಪವ ಸಡಲಿ ಗಿಡದನು ಧರಣಿಯಲ್ಲಿ ಪೂಜಾದವರಿಗೆ ಅಡೈದನು ಮಹಗಜದ ದೇವಿಯ ಬಿಡದ ಲೆಚ್ಚನು ಸರಸರದ ಜಡಗಿರಿದಂಬರು ದಶವಿಕ್ಕನು ಕೇಳಂದ ಶ್ರೀಧರೋ ಮಹಾವೀರ ನಿವ ಬದುಕು ಸದೈತ್ಯ ಮೋಗದಿ ವಿಜಯ ಸಾರಿದರು ಕೆಲ ಕಡೆಗೆ ಸರಳಿನ ಮನೆಯ ತಪ್ಪಿಸುತ್ತ ಶ್ರೀರಮ ಕಮಲಕ್ಕೆ ದೇವಿಯನ್ನು ರುಗಾಗೆ ಸ್ತುತಿಯದಂತೆ ಸೇರಿಸಿದರೆ ಮುಖಕ್ಕೆ ಒಡೆದಸಗೊಂಡ ದೈತ್ಯಯಾರೆ ಎಲ್ಲಿ ಹೋಗಿದೆ ಶಾಂಭವಿಯ ನೀರಿಗೆ ಸಿಕ್ಕಿದೆ ಬಿಡಾದ ಕೊಲ್ಲದಲ್ಲಿ ನೀನು ಎಚ್ಚರಲೇನು ನೋಡಿದರೋ ಎಲ್ಲಿ ತಂದರು ನಿನ್ನ ಹರಿಯರೆಲ್ಲರೋ ಮೊಳೆಯ ಕದರು ಬಲ್ಲವಿಗೆ ನೀನು ಎಲ್ಲಿಂದ ಭರಿಸಿದನು ಹಸುರ ಗೆಲುವು ಕೇಳು ಬಿಡಾಲ ಸಮ್ಮುಖದೊಳಗೆ ಸಿಕ್ಕಿದಳು ಕೊಲ್ಲನೆ ಉಳುಮೆಯಾಗಿ ಉಳುಗಯ ಎಂದು ತಿಳಿಯೋಗಲೆಂದು ಬಲನು ನೀವು ನಾನ್ಯಾಕೆ ಸಿಕ್ಕಿಯೇ ಎಂಬ ಬಲವೋ ತಾನೆಲ್ಲಿ ನಿಂತಿರುತ್ತಲೇ ಬಲು ಭಯಂಕರಿ ಕಿವಿದಳೈ ಗಜದ ಕಪೋಲವನು ಒರಡಿದನು ಗಜ ಶಾಂಭವಿಯ ಕರ ಬರಸಿಡಿನೊಡೆದಂತೆ ಎಂಬದಲು ಕುಳಿತವು ನಂದಸುರ ಗಿರಿಯಾಗಿ ಹಿರಿದು ತಾನು ಕಟಾರಿ ಮೇಲಾಯ್ದ ಸುರಯುದ್ಧ ಉಂಡ ದೇವಿಯ ವಚನೆ ಕಳೆದು ಚಿಮ್ಮಿದಳವನು ಶೂಲಾಗ್ರದಲ್ಲಿ ಕೇಳಂದ ಬಿದ್ದದವ ಬಲದಾಚೆಯಲ್ಲಿ ಮತ್ತೆದ್ದವನ ವೈಶ್ವರನ ಮಾರ್ಗದಲ್ಲಿ ಉದ್ದಿನ ಕರುಗಳ ಗೊತ್ತಿರಪ ಶಾಂಭವಿಯ ಮುಷ್ಟಿಲೆ ಮುಖ ಬರದೇವಿ ಕಾಯವ ಕಟ್ಟು ಕಿವಿದಳು ದೈತ್ಯ ಮುಖದ ಮೇಲೆ ಕೇಳಂದ ಆಗಿ ಬಿದ್ದನು ಗಳನ ದೇವಿಯು ಮುಖವಾಗಿ ಕೇಳಿ ಅವನಿಗೆ ಅದು ಸರಿಪರ ದೇವಿ ದೃಷ್ಟಿಯ ನುಡಿದ ಸುರಂತೆ ಶುರುವಾಯಿತು ಮುಖದ ಮೆರವೆಯ ತೋರು ನಿಲ್ಲಿಸಿದಳಂತ ದೈತ್ಯನು ಆಡಿ ಕೈ ಮೆಚ್ಚಿದನು ನಿನಗೆ ನಾನು ಕೇಳಂದ ಯಾತಕ್ಕೆ ನೀ ಸಾಯುವೆ ಎನ್ನನಿಗೆ ಸೋಷವಾರೆಂದು ಹೋಗದಿರುವರೆ ಆಯ್ತು ಎಮ್ಮಲ ಯುದ್ಧ ಮಾಡುವುದಕ್ಕೆ ಮೆಚ್ಚಿದೆನೋ ಮಾತನಾಡೆಂದೆನವ ದೇವಿಯು ಮಾತನಾಡಿದಾಗ ಬಿಡಾಲಗೆ ಗೀತಿ ವಚನವ ಕೇಳು ಏನು ಮಾಡುವೆ ಬಿಡಾಲನೆ ನೀನು ಮೆಚ್ಚಿಯ ಕೊಟ್ಟೆ ಎಂಬಡೆ ನೀನು ಮೆಚ್ಚಿದ ಬಳಿಕ ನಾವು ಬೇಕು ಆಗಬೇಕು ನಾನು ಮಾಡಿದ ಶಬ್ದಮೇಶನ ದೇವರ ಕೈಸಾಕೊಂಡು ಬೇಕು ದೀನರಾದರೆ ನಾನು ಆರೋಗ್ಯದಿಂದ ಆಗ ಏನಾಯ್ತು ಅಂದ್ರೆ ಆ ತಾಯಿಗೂ ಬಿಡಾಲನಿಗೂ ರಣರಂಗದಲ್ಲಿ ಘೋರ ಯುದ್ಧ ನಡೀತಿದೆ. ನಿನ್ನ ದೇವತೆಗಳ ಎದುರಿಗೆ ಕರೆಯ ತ್ರಿಮೂರ್ತಿಗಳ ಎದುರುಗಾರ ಕರಿ ನಾನೇನು ಹೇಳಿದ್ರೆ ನೀನು ಕೇಳಬಂದೆ ನನ್ನ ಕೈಯಾಗ ನೀನು ಹೆಣ್ಮಗಳು ಯಾಕೆ ಸಾಯ್ತೀವಿ ನೋಡು ವಿಚಾರ ಮಾಡು ಅಂತ ಆ ಜಗನ್ಮಾತೆಗೆ ತಿಳುವಳಿಕೆ ಹೇಳಕ್ ಹೋಗ್ತಾನೆ. ಆಗ ತಾಯಿ ಅಂತಾರೆ
ಎನ್ನ ಪಂಥವು ಕೈಗೆ ಕೂಡಿದೊಡೆ ಇನ್ನು ಹೋಗದ ಸಹಜ ಮಹಿಷನು ಇನ್ನು ಉಳಿದಿಯ ನೀನು ಉಳಿದಿಯ ಎಂತ ಹೋಗುವುದೇ ನಿನ್ನ ಮನಸ್ಸಿಗೆ ಬರುವುದು ಹೇಳಿನ್ನು ಮನುಷ್ಯನ ಮೇಲೆ ಆಣೆಯು ಎನ್ನ ಭೋಗವು ಯಾಗಿದೆಯೋ ಅಹುದೆಲ್ಲದೇವಿ ನಿನಗೆಲ್ಲರಿಗೂ ಮುಖ್ಯವಾದ ಮನುಷ್ಯ ಇದನ್ನಲ್ಲ ಅವನು ಕೊಲ್ಲ ತಗೊಂಡು ಬಿಡೋದು ಆಣೆ ಇಟ್ಟು ಹಂಗೆ ನಾನು ಹೊಡೋದಿಲ್ಲ ನಿಮ್ಮ ವಂಶ ನಾಶ ಮಾಡೋದ್ರಿಂದ ಶಬ್ದ ಮಾಡಿದ್ದೆ ಅದಕ್ಕಾಗಿಯೂ ನಾನು ಈ ರಣರಂಗಕ್ಕೆ ಬಂದಿದ್ದೆ ನನ್ನ ಭೋಗ ನನ್ನ ಹಣೆ ಬರ ನನ್ನ ಹೆಂಗೈತೆ ಹಂಗಾಗಲಿ ನನಗೆ ಬುದ್ಧಿ ನೀನು ಹೇಳ್ಬೇಡ ಅಂತ ವಿಚಾರ ಮಾಡ್ತಾರೆ ಎನ್ನ ಗಣಿಯಲೇನು ಸರಗರವನ್ನು ಹೂಡದ ಲಕ್ಷಣವನ್ನು ಸಂಧಿಸಿದ ಆಯುಧದ ಸೈನಿಕ ದೈತ್ಯೇಂದ್ರ ಒಂದಿನಂದಡಿ ಸಾಯದೀಕೆಂದು ಯೋಚಿಸಿದಾಗ ದೈತ್ಯನು ಎತ್ತಿದ ಬ್ರಹ್ಮಶಕ್ತಿಯ ಕೇಳುವಂದಿಸ ಶಿವ ನಂದಿ ಹೇಳ್ತಾನೆ ನೋಡು ಇಷ್ಟು ಭಯಂಕರ ಘೋರ ಯುದ್ಧ ನಡೀತಿದೆ ಅವನು ತಾಯಿ ಎದುರಿಗೆ ಇನ್ನು ಚಾಲೆಂಜ್ ಮಾಡ್ತಾನೆ ಯಾವ ಕಾರಣಕ್ಕಾಗಿ ನಮ್ಮನ್ನೆಲ್ಲ ಬಂದು ಏನ್ ಮಾಡಿದ್ದೀವಿ ನಿನಗೆ ಏನು ಕೇಳ ಬರ್ತಿದ್ವಿ ಅದಕ್ಕಾಗಿ ನಮ್ಮನ್ನೆಲ್ಲ ಯಾಕೆ ಕೊಂಡ್ಕೊಂತ ಬರ್ತೀವಿ ಹಿಂಗೆ ಕೇಳ್ತಾನೆ ನೋಡಪ್ಪ ನಿಮ್ಮ ತಾಯಿಯನ್ನ ಅಂತ ಶಿವ ಈ ಬಸವಣ್ಣಗಂತ ನದಿಗೆ ಕೇಳು ಸಂಭವಿ ಈ ಶಕ್ತಿಯಲ್ಲಿ ಬಹಳ ತೊಳೆಯುತ್ತೆ ನಿಮಗೆ ಹೇಳಿದನು ಬಗೆ ಬಗೆ ಬುದ್ಧಿಯನ್ನು ಕೇಳದಲ್ಲಿ ಕೆಟ್ಟ ಏನು ಬುದ್ಧಿ ಹೇಳಿದ್ರೆ ನಾನು ಕೇಳಿಲ್ಲ ಚೀಳುವುದಕ್ಕೆ ಕೇಳುಪಾಯವು ತಾಳಿಕಾಯನ್ನುತ್ತ ಕಾಡ್ಬಗೆ ಕಾಳ ಕವಿದಿದು ಕೆದರಿದು ಬಹು ಕಿಡಿಯ ಕೇಳ ಹಂಗ ಆಗಂಗಿಲ್ಲ ಯುದ್ಧ ಮಾಡ ಉಗುಳಿದು ಸಪ್ತಾಂಬುದಿಯ ಜನ ಬಗೆದು ಕುಡಿ ಕುಡಿದಾಗ ಗಿಡಿಗಳು ನೆಗೆದು ದಹಿಸಿದೆ ಬಹು ದಿಗದಿ ಬರ ಪಟ್ಟಣ ಸೊಗಸು ಮರದಲ ದೇವತೆಗಳು ಬುಗಿಸುದಿಯ ಬ್ರಹ್ಮ ಶಕ್ತಿಯ ಬಗೆಯ ನೇನೊಮ್ಮೆ ಮುಕ್ಕಳಿಸಿತ್ತು ಮೂರ್ಜಗ ಅವರು ಯುದ್ಧದ ಆರ್ಭಟಕ್ಕೆ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳು ಅಲ್ಲಾಡ್ತಿದ್ವು ಇಷ್ಟು ಘೋರ ಯುದ್ಧ ನಡೀತಿತ್ತು ಬಹಳ ದೇವದ ಬಹಳ ರೌದ್ರದ ಬಹಳ ಸಾಮರ್ಥ್ಯದ ಶಕ್ತಿಯ ಬಹಳ ಕೋಪದ ಎತ್ತಿ ಸಂಭವಿ ನೋಡಿರುತ್ತ ದೈತ್ಯ ಭಯಂಕರ ಶಕ್ತಿ ಮುಂದ ಹೇ ದೇವಿ ನೋಡು ಬಹಳ ಪರ ಬ್ರಹ್ಮವಿನ ಮೇಲೆಯು ಬಹಳ ಬರಲು ಬಿಡಲು ಮುಂದಕ್ಕೆ ಬಹಳ ಹೆಜ್ಜೆಯನ್ನಿಟ್ಟು ತಿರಿವಿಟ್ಟನು ಪರಂಬಳಿಗೆ ಮುಂದೆ ಹೆಜ್ಜೆ ಹಾಕಿ ಬೆಳೆದು ಆಗ ಜಗನ್ಮಾತೆ ನರ್ತ ಓಹೋ ನಿನ್ನ ಪರಾಕ್ರಮ ನೋಡೇ ಬಿಡ್ತಲ್ಲ ಆಗ ಇನ್ನೇನು ತಿರುವನ ತ್ರಿಶೂಲ ತಗೊಂಡು ಕೈಯಾಗ ಇವನು ಖಡ್ಗಕ್ಕೆ ಗದ್ದಿಗೆ ಬದಲಿಲ್ಲ ಗದಗೆ ಬದಲಿಲ್ಲ ಇವನಿಗೆ ತ್ರಿಶೂಲದ ಮೊದ್ದು ನಕ್ಕು ಶಂಭವಿ ಶಿವನ ಶೂಲದ ದಿಕ್ಕಿದಳು ಕಳೆದಿದೆ ಗಾಯವ ದಕ್ಕಿಸಿ ಕೊಳನಾರದ ಪ್ರಾಣವನು ಕಳಕಳಿಯೇ ಯಾವಾಗ ತ್ರಿಶೂಲ ಹಾಕಿಲ್ಲ ಹಾಗೆ ನಿಂತ ಭೂಮಿಗೆ ಆಮೇಲೆ ಮಾಡಿದ್ದಾರೆ ತಕ್ಕ ಇವಳನ್ನು ಹದ್ದುಕಾಗಿ ಇಕ್ಕಿರಲ ಬಿಡಬೇಡೆಂತ ಮುತ್ತಿದರು ಬಿಡಾಲ ಶರ ಯಾವ ಬಿಡಾಲ ಭೂಮಿದ್ದ ಅವನು ಸೈನ್ಯ ದೇವ
ಎತ್ತರವೆತ್ತಿದಳು ಹುಟ್ಟಿದರು ಶೂರದಲ್ಲಿ ತೋರಿದೆಳವರ ಮುಂಚೆಯೇ ಶೂರರನ್ನು ಸಂಹರಿಸಿದಳು ಖಡ್ಗದಿ ದಾರಿಕಾರನಿಕ್ಕಿದಳು ಪರದೇವಿ ಕೇಳೆಂದ ವೀರಗೆ ವಂದಿಸ ರಾಜನು 600 ಅಕ್ಷೋಣಿ ಸೇರಿದರು. ಒಂದು ಅಕ್ಷೋಣಿ ಅಂದ್ರೆ ಲೆಕ್ಕ ಐತಿ ಲೆಕ್ಕ ನಿಮ್ಗೆ ಹೇಳಿಲ್ಲ. ಕಾಲಾಳಿಷ್ಟು, ಆನೆಗಳಿಷ್ಟು, ಕುದುರೆಗಳಿಷ್ಟು, ಇಷ್ಟಿಷ್ಟು ಅಂತ ಇರ್ತದೆ. ಅಷ್ಟಕ್ಕ ಅಕ್ಷೋಣಿ ಅಂತ ಅಂದರೆ ಪಾಂಡವರು 18 ಅಕ್ಷೋಣಿ ಸೇರಿದ್ರು. ಏನಾಗಿರ್ಬಾರ್ದು ಗತಿ ಭೂಮಿ ರಕ್ತಿ ಹೆಂಗಿರ್ಬಾರ್ದು. ವೀರಕೆ ನಂದೀಶ ರಾಜರು 600 ಅಕ್ಷೋಣಿ ಮೊದಲ ಧೀರ ಭಟರು ಮಲಗಿದರು ರಣರಂಗ ಮಧ್ಯದಲ್ಲಿ. ಎಲ್ಲಿಬೇಕಲ್ಲಿ ಮಕ್ಕಳು ಸಾಕು ಮಂಗಳ ಬಿಡಾರನ್ನು ತೀರಿಸಿದೆ ಎಂದೆಂದ ದೇವತೆಗಳು ಕೊಂಡಾಡ್ತಾರೆ. ಯಾವ ಹೆಂಗನ ಮಾಡಿ ಯಾವ ನಮ್ಮನ್ನು ಕೊಲಿಬಿಟ್ಟೆ ಒಳ್ಳೇದು ಮಾಡಿದೆವು ಅಂತ ಆಗ ದೇವತೆಗಳು ಹಾಕಿದೆ ನೀವು ಹೇಗೆ ಕೊಂಡಾಡ್ತಾರೆ. ಆಗ ದೇವತೆಗಳು ಕೈ 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 ಕುಳಿತಾರೆ. ಅಂಬರಿಗೆ 7ನೇ ಸಂಧಿ ಮುಗಿದ್ದು ಏನು ಭಾಳ ಕಷ್ಟಪಟ್ಟು ಕುಂತೀವಿ, ಏನು ಬೇಜಾರು ಉಂಟಬಾರ್ದು. ಯಾಕಂದ್ರೆ ಮಳೆ ಬಂದ್ರೆ ಕೇಳಲ್ಲ, ಮಗ ಬಂದ್ರೆ ಕೇಳಲ್ಲ. ಎಲ್ಲರೂ ಒಂದಿನ ಮಗ ಮಣ್ಣಿಗೆ ಮಾಡ್ತಾರೆ. ಹಂಗೆ ಮಳೆ ಬಂದಕ್ಕೆ ಕೆರೆ ಕುಂತಿ ತುಂಬ್ಯಾವ, ದನ ಕರು ಸುಖವಾಗಿ ಮೇಯ್ತಾವ. ಏನೋ ಸ್ವಲ್ಪ ತ್ರಾಸ ಆಗ್ತದೆ. ನೀವೆಲ್ಲ ತಾಯಿ ದೊಡ್ಡ ಮನಸ್ಸು ಮಾಡ್ಕೋಬೇಕು, ಸಹಿಸ್ಕೋಬೇಕು. ನೀವು ಸಹಿಸ್ಕೊಂಡು ನಾವು ಸಾಧಿಸ್ಬೋದು. ನೀವು ಮತ್ತೆ ಏನೋ ವ್ಯತ್ಯಾಸ ಮಾಡಿದ್ರೆ ನೀವು ಸ್ವರ್ಗ ಹೋಗ್ಬೋದು.